ತನ್ನ ಬೈಕ್ ನಿಲ್ಲಿಸಿ ಕೆಳಗಿಳಿದ ಕಿಶೋರ್ಗೆ ಅಂಗಳದಲ್ಲಿ ದೇವಮ್ಮನ ಜೊತೆ ಆಡುತ್ತಿದ್ದ ಲಿಚ್ಚಿ ಕೂಡ ಕಣ್ಣಿಗೆ ಬಿದ್ದಳು. ವಾಸ್ತವವಾಗಿ ಮದುವೆ ಮನೆಯಿಂದ ತಪ್ಪಿಸಿಕೊಂಡು ಹೊರಟಾಗ ಕಿಶೋರ್ನ ಮನದಲ್ಲಿ ಇದ್ದದ್ದು ಒಂದೇ. ಈ ಹಿಂದೆ 3-4 ಬಾರಿ ಇಲ್ಲಿಗೆ ಬಂದಾಗಲೆಲ್ಲ ಯಾರಿಗೂ ಕಾಣದಂತೆ ಏನಾದರೂ ಬೆಲೆ ಬಾಳುವ ವಸ್ತುಗಳನ್ನು ಎಗರಿಸುತ್ತಿದ್ದಂತೆ ಇಂದು ಕೂಡ ತನ್ನ ಕೈ ಚಳಕ ತೋರುವ ಯೋಚನೆ. ಇತ್ತೀಚೆಗೆ ಮನೆಯಲ್ಲಿ ಅಪ್ಪನಾಗಲಿ ಅಣ್ಣನಾಗಲಿ ತನಗೆ ಬಿಡುಗಾಸು ನೀಡುತ್ತಿಲ್ಲ. ಹೊರಗೆ ಹೋಗಿ ದುಡಿದು ಸಂಪಾದಿಸುವ ಮನಸ್ಸು ತನಗಿಲ್ಲ. ಸುಲಭದ ದಾರಿಯಿಂದ ತನ್ನ ಖರ್ಚಿಗೆ ಏನಾದರೂ ಸಂಪಾದನೆ ಮಾಡಬೇಕಿದೆ. ಈಗ ತನ್ನ ಅತ್ತೆಯ ಮನೆಯಲ್ಲಿ ಯಾರೂ ಇಲ್ಲದ ಈ ಗಳಿಗೆಯಲ್ಲಿ ಅತಿಥಿಯಾಗಿ ಹೋಗಿ ತನ್ನ ಕಾರ್ಯ ಸಾಧನೆ ಮಾಡಿಕೊಳ್ಳುವ ಆಲೋಚನೆಯಿಂದ ಬಂದವನಿಗೆ ದೇವಮ್ಮನ ಕಣ್ಣು ಸ್ವಲ್ಪ ಚುರುಕು ಎಂಬುದು ನೆನಪಿಗೆ ಬಂತು. ಏನು ಮಾಡಲಿ, ಹೇಗೆ ಅವರನ್ನು ದೂರ ಕಳಿಸಲಿ ಎಂದು ಯೋಚಿಸುತ್ತಾ ಕೆಳಗಿಳಿದವನನ್ನು ಕಂಡು ತಲೆ ಎತ್ತಿದರು. ಅವರ ಮುಖದಲ್ಲಿ ಪರಿಚಯದ ನಗು. ಏನು ದೇವಮ್ಮ, ಹೇಗಿದ್ದೀರಿ? ನಗೆ ಬೀರುತ್ತಾ ಪ್ರಶ್ನಿಸಿದ. ಓಹೋ, ಏನು ಯಜಮಾನ್ರೆ, ಹೇಗಿದ್ದೀರಿ? ಬಹಳ ಅಪರೂಪ ಆಗಿಬಿಟ್ರಿ. ಎಲ್ಲಿ ಹೋಗಿದ್ರಿ ಇಷ್ಟು ದಿನ? ದೂರ ಟ್ರೈನಿಂಗ್ ಸಲುವಾಗಿ ಹೋಗಿದ್ದೆ ದೇವಮ್ಮ. ಓಹೋ ಹೌದಾ, ಇವತ್ತು ನಿಮ್ಮ ಪೈಕಿ ಮದುವೆ ಇತ್ತಲ್ಲ, ನೀವು ಹೋಗಿಲ್ವಾ? ಅಲ್ಲಿಂದಲೇ ಬರ್ತಿದ್ದೀನಿ ದೇವಮ್ಮ. ಯಾಕೋ ಮದುವೆ ಮನೆಯಲ್ಲಿ ತಲೆ ತಿರುಗು ಶುರುವಾಯಿತು. ಅತ್ತೆ ಮಾವ ಇಬ್ಬರು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೋ ಅಂದರು, ಅದಕ್ಕೆ ಬಂದೆ. ತಟ್ಟನೆ ದೇವಮ್ಮನನ್ನು ದೂರ ಕಳಿಸುವ ಪ್ಲಾನ್ ಒಳೆದು ಬಿಟ್ಟಿತು ಅವನಿಗೆ. ದೇವಮ್ಮ, ಗಿರಿಯಲ್ಲಿ ಅವನಿಗೆ ಹೇಳಿ 2 ಎಳನೀರು ತರಿಸ್ತೀರಾ? ಯಾಕೋ ಸಂಕಟ ಆಗ್ತಿದೆ, ಮುಖ ಕಿವಿಚಿ ನುಡಿದ. ಪಾಪದ ದೇವಮ್ಮನಿಗೆ ಈ ದುರ್ತನ ಮನಸ್ಸಿನ ಅರಿವಿಲ್ಲ. ಅವನು ತೋಟದಲ್ಲಿದ್ದಾನೆ ಯಜಮಾನ್ರೆ, ನೀವು ಹೊಳಗೆ ಕೂತಿರಿ, ನಾನು ಈಗ ಹೋಗಿ ಎಳನೀರು ಕೀಳಿಸಿಕೊಂಡು ಬರ್ತೀನಿ. ಅವರು ಅಮಾಯಕವಾಗಿ ಹೊರಟು ನಿಂತಾಗ ಲಿಚ್ಚಿ ತಾನು ಅವರೊಂದಿಗೆ ಹೋಗುವುದಾಗಿ ಹಠ ಹಿಡಿದಳು. ಬೇಡ ಮರಿ, ಹೊರಗೆ ಬಿಸಿಲಿದೆ. ಅವರ ಮಾತಿಗೆ ಲಿಚ್ಚಿ ಜಗ್ಗದಿದ್ದಾಗ, ಸರಿ ಬಾ, ಹಾಗಾದರೆ ಅಮ್ಮನಿಗೆ ಹೇಳಿ ಹೋಗೋಣ. ಲಿಚ್ಚಿಯನ್ನು ಸೊಂಟದ ಮೇಲೇರಿಸಿಕೊಂಡು ಅವರು ಒಳಗೆ ಹೋಗುವಷ್ಟರಲ್ಲಿ ಕಿಶೋರ್ ಅವರನ್ನು ತಡೆದ. ನೀವು ಬೇಗ ಹೋಗಿ ದೇವಮ್ಮ, ಮೈಥಿಲಿ ಅವರಿಗೆ ನಾನು ಹೇಳ್ತೀನಿ. ನನಗೆ ಸಂಕಟ ಜಾಸ್ತಿ ಆಗ್ತಿದೆ. ಅವನ ನಾಟಕದ ನೋವಿನ ಮುಖಭಾವ ಕಂಡ ದೇವಮ್ಮ, ಸರಿ ಯಜಮಾನ್ರೆ ಎಂದವರೇ ತೋಟದತ್ತ ಅವಸರವಾಗಿ ನಡೆದರು. ತಮ್ಮ ಯಜಮಾಂತಿಯ ಮುದ್ದಿನ ಸೋದರಳಿಯನ ಉಪಚಾರದಲ್ಲಿ ಹೆಚ್ಚು ಕಮ್ಮಿಯಾದರೆ ಯಜಮಾಂತಿಯ ಕೋಪಕ್ಕೆ ಬಲಿಯಾಗಬೇಕಾಗುತ್ತದೆ. ಯಾಕಿದ್ದಿತು ಆ ರಗಳೆ? ಅವರು ಓದತ್ತಲೇ ನೋಡುತ್ತಿದ್ದ ಕಿಶೋರನ ತುಟಿಯಲ್ಲಿ ವಕ್ರ ನಗೆಯೊಂದು ಮೂಡಿತು. ಸ್ಟೇಜ್ 1 ಸೆಕ್ಯೂರಿಟಿ ಕ್ಲಿಯರ್ ಎಂದು ತನ್ನಲ್ಲಿ ನಗುತ್ತಾ ಹೊಳನಡೆದ. ಇಡೀ ಮನೆ ನಿಶಬ್ದವಾಗಿತ್ತು. ಒಮ್ಮೆ ಅಜಾರದಲ್ಲಿ ನಿಂತು ಸುಮ್ಮನೆ ಅತ್ತಿತ್ತ ಕಣ್ಣಾಡಿಸಿದ. ಆದಷ್ಟು ಬೇಗ ತನ್ನ ಕೈಚಳಕ ತೋರಿಸಿ ಇಲ್ಲಿಂದ ಪರಾರಿಯಾಗುವ ಯೋಚನೆಯಲ್ಲಿದ್ದವನ ಕಿವಿಗೆ ಅಡುಗೆ ಮನೆಯಲ್ಲಿ ಮೈಥಿಲಿಯ ಹಾಡಿನ ಗುನುಗು ಕೇಳಿಸಿತು. ಆ ಇಂಪಾದ ಕಂಠ ಅವನ ಮನದ ಯಾವುದೋ ಮೂಲೆಯಲ್ಲಿ ಹುದುಗಿದ್ದ ಹಳೆಯ ಬಯಕೆಯೊಂದನ್ನು ಮತ್ತೆ ಬಡಿದೆಬ್ಬಿಸಿದಂತಾಗಿತ್ತು. ತಾನು ಇಲ್ಲಿಗೆ ಬಂದಿದ್ದ ಉದ್ದೇಶ ಮರೆತವನಂತೆ ಮೆತ್ತೆಗೆ ಹೆಜ್ಜೆ ಇಡುತ್ತಾ ಸೀದಾ ಅಡುಗೆ ಕೋಣೆಯತ್ತ ನಡೆದ. ಅವನಿಗೆ ಬೆನ್ನು ತಿರುಗಿಸಿ ನಿಂತು ಏನೋ ಮಾಡುತ್ತಿದ್ದ ಮೈಥಿಲಿಗೆ ತನ್ನ ಹಿಂದೆ ನಿಂತಿರುವ ಈ ಅಪಾಯದ ಅರಿವಾಗಲಿಲ್ಲ. ಏನೋ ಯೋಚಿಸಿ ಮುಗುಳ್ನಗುತ್ತಾ ಸಣ್ಣಗೆ ಆಡಿಕೊಳ್ಳುತ್ತಿದ್ದವಳನ್ನು ನೋಡುತ್ತಿದ್ದ ಕಿಶೋರ್ ತನ್ನ ಮೇಲಿನ ನಿಯಂತ್ರಣ ಸಂಪೂರ್ಣವಾಗಿ ಕಳೆದುಕೊಂಡ. ಮೈಥಿಲಿ ವಿಧವೆ ಎನಿಸಿಕೊಂಡು ಈ ಮನೆಗೆ ಕಾಲಿಟ್ಟ 2 ತಿಂಗಳಲ್ಲಿ ಒಮ್ಮೆ ಇಲ್ಲಿಗೆ ಬಂದಿದ್ದ ಕಿಶೋರ್ ಅವಳನ್ನು ಕಂಡು ಬೆರಗಾಗಿದ್ದ. ಭರತ ಹೆಂಡತಿಯನ್ನು ಇಷ್ಟು ಹತ್ತಿರದಿಂದ ಅವನು ನೋಡಿದ್ದು ಅದೇ ಮೊದಲ ಬಾರಿ. ಅದಾದ ಮೇಲೆ ಪ್ರತಿ ಬಾರಿ ಬಂದಾಗಲೂ ಅವಳತ್ತ ಹಸಿವಿನ ಕಂಗಳಲ್ಲಿ ನೋಡಿದ್ದನಾದರೂ ಮೈಥಿಲಿಯ ಅತಿ ಗಾಂಭೀರ್ಯ, ಆನಂದ್ ಮತ್ತು ಅವನ ತಂದೆಯ ಭಯ ಅವನನ್ನು ಮುಂದುವರಿಯದಂತೆ ತಡೆದಿತ್ತು. ತನ್ನ ಸೋದರ ಅತ್ತೆಗೆ ಈ ಸೊಸೆಯನ್ನು ಕಂಡರೆ ಪ್ರೀತಿ ಇಲ್ಲ ಎಂಬುದನ್ನು ಅವನು ಚೆನ್ನಾಗಿ ಬಲ್ಲ. ಹಾಗೆ ತನ್ನ ಮೇಲೆ ಅವರಿಗೆ ಅತಿಯಾದ ಕುರುಡು ಪ್ರೀತಿ ಇದೆ ಎಂಬ ಸತ್ಯವು ಅವನಿಗೆ ತಿಳಿದಿದೆ. ತಾನು ಹಿಂದೆ ಮಾಡಿದ ಕಳ್ಳತನ ಈ ಮನೆಯವರ ಅರಿವಿಗೆ ಬಂದಿರಬಹುದು, ಆದರೆ ತನ್ನ ಸೋದರತ್ತೆ ಮಾತ್ರ ತನ್ನ ಮೇಲಿರುವ ಪ್ರೀತಿಯಿಂದ ಎಲ್ಲವನ್ನು ನಿಭಾಯಿಸಿದ್ದಾರೆ ಎಂಬುದರ ಬಗ್ಗೆ ಅವನಿಗೆ ಸಂಶಯವಿರಲಿಲ್ಲ. ಮತ್ತೆ ಅದೇ ವಿಷಯ ಅವನಿಗೆ ಬಂದ ಧೈರ್ಯವನ್ನು ನೀಡಿತು. ತಾನು ಗಗನ ಕುಸುಮವೆಂದುಕೊಂಡಿದ್ದ ಈ ಹುಡುಗಿ ಈಗ ಒಂಟಿಯಾಗಿ ತನ್ನ ಕೈಗೆ ಸಿಕ್ಕಾಗ ಒಂದು ಪ್ರಯತ್ನ ಮಾಡಿ ಬಿಡುವ ಯೋಚನೆ ಬಂದು ಸದ್ದಾಗದಂತೆ ಅವಳ ಹಿಂದೆ ಹೋಗಿ ನಿಂತು ಮೈಥಿಲಿಯ ಗಮನಕ್ಕೆ ಬರುವುದರೊಳಗೆ ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ತಬ್ಬಿಕೊಂಡ. ಗಾಬರಿಯಿಂದ ಬೆಚ್ಚಿಬಿದ್ದ ಮೈಥಿಲಿಯ ಕೈಯಿಂದ ಪಾತ್ರೆಯೊಂದು ಸದ್ದು ಮಾಡುತ್ತಾ ಉರುಳಿ ಬಿತ್ತು. ಭಯದಿಂದ ಕಿರುಚಿ ಅವಳು ಕೊಸರಾಡತೊಡಗಿದಾಗ ಮೈಥಿಲಿ, ಮೈ ಡಾರ್ಲಿಂಗ್, ಹೆದರಿಕೊಳ್ಳಬೇಡ, ನಾನು ಕಿಶೋರ್, ನಿನ್ನನ್ನು ಒಮ್ಮೆ ನೋಡೋಣ ಅನಿಸ್ತು, ಅದಕ್ಕೆ ಮದುವೆ ಮನೆಯಿಂದ ಓಡಿ ಬಂದೆ. ಅವಳ ಕಿವಿಯ ಬಳಿ ಪಿಸುಗುಟ್ಟಿದ. ಮೈಥಿಲಿಯ ಮೈ ಮೇಲೆ ಬಿಸಿ ನೀರು ಚೆಲ್ಲಿದಂತಾಯಿತು. ಈ ಮೊದಲು ಇಲ್ಲಿಗೆ ಬಂದಾಗೆಲ್ಲ ತನ್ನತ್ತ ನೋಡುವ ಕಿಶೋರನ ದೃಷ್ಟಿ ಸರಿ ಇಲ್ಲದ್ದು ಅವಳ ಅನುಭವಕ್ಕೆ ಬಂದಿತ್ತು.
ಅವನು ಇಲ್ಲಿಗೆ ಬಂದಾಗೆಲ್ಲ ಅವನ ಕಣ್ಣಿಗೆ ಬೀಳದೆ ಬಿದ್ದರೂ ಅಗತ್ಯಕ್ಕಿಂತ ಒಂದು ಅಕ್ಷರ ಹೆಚ್ಚು ಮಾತನಾಡದೆ ಇರುತ್ತಿದ್ದಳಾದರೂ ತನ್ನ ಮೈ ಮೇಲೆಲ್ಲ ಹರಿದಾಡುವ ಅವನ ನೋಟ ಅವಳಿಗೆ ಮುಜುಗರ ತರುತ್ತಿತ್ತು. ಆದರೆ ತನ್ನ ಸೋದರನ ಸಮನಾದ ಆನಂದ್ ಮನೆಯ ಹಿರಿಯರಾದ ತನ್ನ ಮಾವನ ರಕ್ಷೆ ತನಗಿರುವಾಗ ಇವನ ಬಗ್ಗೆ ತಾನು ಹೆದರಬೇಕಾದದ್ದೇನೂ ಇಲ್ಲ ಎಂಬ ಧೈರ್ಯವಿತ್ತು. ಅಲ್ಲದೆ ತಿಂಗಳಿಂದ ಇವನು ಪತ್ತೆ ಇರಲಿಲ್ಲ. ಸದ್ಯ ಪೀಡೆ ತೊಲಗಿದೆ ಎಂಬ ಭಾವದಲ್ಲಿ ನೆಮ್ಮದಿಯಾಗಿದ್ದಳು. ಆದರೆ ಈಗ ಸೀದಾ ಮನೆಗೆ ನುಗ್ಗಿ ತನ್ನೊಡನೆ ಅನುಚಿತವಾಗಿ ವರ್ತಿಸುತ್ತಿದ್ದುದನ್ನು ಕಂಡು ಅವಳೆದೆ ಗಾಬರಿಯಲ್ಲಿ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಆದರೆ ಹೆಣ್ಣಾದರೂ ಅವಳೇನು ಅಬಲೆಯಲ್ಲ. ತನ್ನ ಮಾನಕ್ಕಾಗಿ ಅವಳು ಶಕ್ತಿ ಮೀರಿ ಹೋರಾಡುವವಳೆ. ಅದ್ಯಾಕೆ ಇಷ್ಟೊತ್ತು ಕೊಸರಾಡ್ತೀಯ ಚಿನ್ನ? ಪಾಪ, ಇಷ್ಟು ಸಣ್ಣ ವಯಸ್ಸಲ್ಲೇ ಗಂಡನ ಕಲ್ಕೊಂಡು ಹೀಗೆ ಸನ್ಯಾಸಿ ಥರ ಬದುಕೋ ಕರ್ಮ ನಿಂಗೆ ಯಾಕೆ? ನನ್ನ ಮಾತು ಕೇಳು, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ. ಯಾರಿಗೂ ಏನೂ ಗೊತ್ತಾಗಲ್ಲ. ಸುಮ್ಮನೆ ನನ್ನ ಜೊತೆ ನಡಿ. ಅವನ ಈ ಅಸಹ್ಯದ ಮಾತುಗಳಿಗೆ ಮೈಥಿಲಿಯ ಮೈ ರೋಷದಿಂದ ಕಂಪಿಸಿತು. ತನ್ನಿಡೀ ಶಕ್ತಿಯನ್ನು ಉಪಯೋಗಿಸಿ ಅವನಿಂದ ಬಿಡಿಸಿಕೊಂಡವಳೆ ಹಿಂತಿರುಗಿ ಅವನ ಕಪಾಳಕ್ಕೆ ಬೀಸಿ ಬೀಸಿ ಬಾರಿಸಿದಳು. ಅವಳ ಈ ಅನಿರೀಕ್ಷಿತ ಹೊಡೆತಕ್ಕೆ ತತ್ತರಿಸಿದ ಕಿಶೋರ್ ಒಂದು ಹೆಜ್ಜೆ ಹಿಂದೆ ಸರಿದ. ಮೈಥಿಲಿ ಅವನತ್ತ ಸುಡುವ ದೃಷ್ಟಿಯಿಂದ ನೋಡುತ್ತಾ, ದೇವಮ್ಮ ಎಲ್ಲಿದ್ದೀರಿ ಎಂದು ಕಿರುಚುತ್ತಾ ಅಲ್ಲಿಂದ ಹೊರಗೆ ಹೋಗಲು ಯತ್ನಿಸಿದಾಗ, ಇಷ್ಟು ಕಾಲದ ಕಾಯುವಿಕೆಯ ನಂತರ ಸಿಕ್ಕ ಈ ಅವಕಾಶವನ್ನು ಬಿಡಲಾರೆ ಎಂದುಕೊಂಡ ಕಿಶೋರ್ ಒಂದೇ ಉಸಿರಿನಲ್ಲಿ ಅವಳನ್ನು ಹಿಂದಕ್ಕೆ ಎಳೆದು ಅವಳ ಎರಡು ಕೈಗಳನ್ನು ಹಿಂದಕ್ಕೆ ತಿರುಗಿ ಅವಳದೇ ಸೆರಗಿನಿಂದ ಬಂಧಿಸಿಬಿಟ್ಟ. ನನ್ನ ಕಪಾಳಕ್ಕೆ ಹೊಡಿತೀಯ? ಇಡೀ ಜೀವನ ನೀನು ಮರೆಯಲಾರದಂಥ ಹೊಡೆತ ನಾನು ಕೊಡ್ತೀನಿ ನೋಡ್ತಿರು ಎಂದವನೇ ಅವಳನ್ನು ಪಕ್ಕದ ಉಗ್ರಾಣದತ್ತ ಎಳೆದೊಯ್ಯಲು ಯತ್ನಿಸಿದ. ಬಾಯಿಗೆ ಅವನ ಕೈ ಅಡ್ಡವಾಗಿ ಮೈಥಿಲಿಗೆ ಕಿರುಚಲಾಗಲಿಲ್ಲ. ತನ್ನನ್ನು ಎಳೆದೊಯ್ಯಲು ಯತ್ನಿಸಿದ. ಬಾಯಿಗೆ ಅವನ ಕೈ ಅಡ್ಡವಾದ ಮೈಥಿಲಿಗೆ ಕಿರುಚಲಾಗಲಿಲ್ಲ. ತನ್ನನ್ನು ಎಳೆದೊಯ್ಯಲು ಯತ್ನಿಸುತ್ತಿದ್ದವನನ್ನು ತನ್ನಿಂದ ಆದಷ್ಟು ವಿರೋಧಿಸುತ್ತಾ ತನ್ನ ಕಾಲಿಗೆ ಎಟುಕುತ್ತಿದ್ದ ಪಾತ್ರೆಗಳನ್ನೆಲ್ಲ ಬೀಳಿಸುತ್ತಾ ಜೋರಾಗಿ ಶಬ್ದ ಮಾಡುತ್ತಾ ಮೈಥಿಲಿ ಅವನೊಂದಿಗೆ ಹೋರಾಡುತ್ತಿದ್ದಾಗಲೇ ಸೂರ್ಯ ಮಧ್ಯಾಹ್ನದ ಊಟಕ್ಕಾಗಿ ಮನೆಗೆ ಬಂದಿದ್ದು. ಅಂದು ತನ್ನೊಬ್ಬನಿಗಾಗಿ ಗಿರಿ ಊಟ ತರುವುದು ಬೇಡ ಎಂದು ಬೆಳಿಗ್ಗೆಯೇ ಸೂಚಿಸಿದ್ದವನು ಮಧ್ಯಾಹ್ನ ತಾನೇ ಮನೆಗೆ ಬಂದಿದ್ದ. ಜೊತೆಗೆ ಒಂದು ವಾರದಿಂದಲೇ ಈಚೆ ಆಸೆ ಪಡುತ್ತಿದ್ದ ಒಂದು ಗಾಳಿಪಟವನ್ನು ಮಾಡಿಕೊಡುವ ಯೋಚನೆಯೂ ಅವನಲ್ಲಿತ್ತು. ಹೊರಗೆ ನೋಡಿದರೆ ಯಾರದ್ದೋ ಹೊಸ ಬೈಕ್ ನಿಂತಿದೆ. ಯಾರಿರಬಹುದು ಎಂದು ಯೋಚಿಸುತ್ತಾ ಸಣ್ಣಗೆ ವಿಷಲ್ ಹೊಡೆಯುತ್ತಾ ಹೊಳಬಂದರೆ ಯಾರೂ ಕಾಣಿಸುತ್ತಿಲ್ಲ. ಲಿಚ್ಚಿಮರಿ ಎಲ್ಲಿ ಹೋಯಿತು? ದೇವಮ್ಮ, ಮೈಥಿಲಿ ಯಾರೂ ಕಾಣಿಸುತ್ತಿಲ್ಲ. ಎಲ್ಲಿ ಹೋದ್ರು? ಸೂರ್ಯ ಯೋಚಿಸುತ್ತಾ ಅಜಾರದಲ್ಲಿ ನಿಂತು ಅತ್ತಿತ್ತ ನೋಡಿದ. ಆಗಲೇ ಅಡುಗೆ ಕೋಣೆಯಿಂದ ಪಾತ್ರೆಗಳ ಸದ್ದು ಕೇಳಿಬಂತು. ಅದು 4 ಬಾರಿ. ಸೂರ್ಯನ ಮನಸ್ಸು ಏನೋ ಕೇಡು ಶಂಕಿಸಿತು. ಹೊರಗೆ ನಿಂತಿರೋ ಅಪರಿಚಿತ ಬೈಕ್ ಒಳಗೆ ದೇವಮ್ಮ, ಲಿಚ್ಚಿ, ಮೈಥಿಲಿಯರ ಅನುಪಸ್ಥಿತಿ ಗಮನಿಸಿದವನೇ ಏನೋ ಕೇಡು ಶಂಕಿಸಿ ಒಂದೇ ಉಸಿರಿನಲ್ಲಿ ಅಡುಗೆ ಕೋಣೆಯತ್ತ ಓಡಿದ. ಎದುರಿಗೆ ಕಂಡ ದೃಶ್ಯ ಅವನನ್ನು ಸ್ತಬ್ಧನನ್ನಾಗಿಸಿತು. ಮೈಥಿಲಿ 2 ಕೈಗಳನ್ನು ಹಿಂದೆ ಕಟ್ಟಿಹಾಕಿ ಅವಳ ಬಾಯಿ ಮುಚ್ಚಿ ಅವಳನ್ನು ಎಳೆದೊಯ್ಯುತ್ತಿರುವ ಯಾರೋ ಅಪರಿಚಿತ, ಅವನೊಂದಿಗೆ ತನ್ನ ಶಕ್ತಿ ಮೀರಿ ಹೋರಾಡುತ್ತಿರುವ ಮೈಥಿಲಿ. ನೋಡುತ್ತಿದ್ದ ಸೂರ್ಯನ ಮೈಯಲ್ಲಿ ಬೆಂಕಿ ಬಿದ್ದಂತಾಯಿತು. ಅತ್ತ ಓಡಿದವನೇ ಕಿಶೋರನ ಭುಜದ ಮೇಲೊಂದು ಬಲವಾದ ಏಟು ಕೊಟ್ಟ. ನೋವಿಗೆ ತತ್ತರಿಸಿದ ಕಿಶೋರ್ ಮೈಥಿಲಿಯನ್ನು ಸುತ್ತಿದ ಕೈ ಬಿಟ್ಟು ಹಿಂದೆ ತಿರುಗಿದ ಕೂಡಲೇ ಅವನ ಕಪಾಳಕ್ಕೆ 4 ಬಿಗಿದು ಅವನನ್ನು ಮೈಥಿಲಿಯಿಂದ ದೂರ ಎಳೆದು ತಳ್ಳಿದ. ಆ ರಭಸಕ್ಕೆ ಎದುರಿನ ಗೋಡೆಗೆ ಚಂಡಿನಂತೆ ಬಡಿದು ದೂರ ಹೋಗಿಬಿದ್ದ. ಎದುರಿಸಿರು ಬಿಡುತ್ತಾ ಸೂರ್ಯನತ್ತ ನೋಡಿದ ಮೈಥಿಲಿಯ ಮುಖ ಭಯದಿಂದ ಬಿಳುಚಿಕೊಂಡಿದ್ದರೆ ಕಂಗಳು ಕೊಳಗಳಾಗಿದ್ದವು. ಅವಳ ಈ ಅಸಹಾಯಕ ನೋಟ ಕಂಡ ಸೂರ್ಯನ ಎದೆ ಚುರುಕೆಂದಿತು. ಬೇಗ ಬೇಗ ಅವಳ ಕೈಯ ಕಟ್ಟು ಬಿಚ್ಚತೊಡಗಿದ ಮೈಥಿಲಿ ತನ್ನ ಗಾಬರಿ ಭಯವನ್ನು ನಿಯಂತ್ರಿಸಲಾರದೆ ಸೂರ್ಯನ ಎದೆಗೊರಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಎಷ್ಟು ಹೋರಾಡಿದರೂ ಈ ರಾಕ್ಷಸನ ಕೈಯಿಂದ ಇನ್ನೂ ಪಾರಾಗಲಾರನೇನೋ ಎಂದು ಅವಳು ಧೈರ್ಯ ಕಳೆದುಕೊಂಡು ಕುಗ್ಗಿ ಹೋಗುತ್ತಿರುವಾಗಲೇ ಆ ದೇವರೇ ಕಳಿಸಿದಂತೆ ಸೂರ್ಯ ಪ್ರತ್ಯಕ್ಷನಾಗಿದ್ದ. ತನ್ನೆದೆ ಹೊರಗಿ ಅಳುತ್ತಿದ್ದ ಮೈಥಿಲಿಯ ಕಣ್ಣೀರು ಶರ್ಟನ್ನು ತೋಯಿಸತೊಡಗಿದಾಗ ಸಿಟ್ಟಿನಿಂದ ಕಂಪಿಸುತ್ತಿದ್ದ ಸೂರ್ಯ ಒಂದು ಕೈಯಿಂದ ಅವಳನ್ನು ಮಗುವಿನಂತೆ ಬಳಸಿ ಹಿಡಿದು ಇನ್ನೊಂದು ಕೈಯಿಂದ ಅವಳ ತಲೆ ಸವರಿದ. ಹೆದರಬೇಡ ಮೈಥಿಲಿ, ನಾನಿದ್ದೀನಿ, ನಿಂಗೇನು ಆಗಲ್ಲ. ಅವನ ಮಾತಿಗೆ, ಸ್ಪರ್ಶಕ್ಕೆ, ಅಭಯಕ್ಕೆ ಮೈಥಿಲಿಯ ತಲ್ಲಣಗೊಂಡಿದ್ದ ಮನಸ್ಸಿನ ತಂಪಾಗಿಸುವ ಶಕ್ತಿ ಇತ್ತು. ಮೈಥಿಲಿ ಬಿಕ್ಕುತ್ತಲೇ ಅವನಿಗೆ ಮತ್ತಷ್ಟು ಉದುಗಿಕೊಂಡಳು. ಒಡೆದು ಹೋದ ತುಟಿಯಿಂದ ಸುರಿಯುತ್ತಿದ್ದ ರಕ್ತವನ್ನು ಒರೆಸಿಕೊಳ್ಳುತ್ತಾ ಮೇಲೆದ್ದ ಕಿಶೋರ್ ಇವರಿಬ್ಬರತ್ತ ವ್ಯಂಗ್ಯವಾಗಿ ನೋಡುತ್ತಾ, ಪರವಾಗಿಲ್ಲ ಮೈಥಿಲಿ, ನಾನು ಏನೋ ಅಂದ್ಕೊಂಡಿದ್ದೆ ನಿನ್ನನ್ನು. ನನ್ನೆದುರು ದೊಡ್ಡ ಸತಿ ಶಿರೋಮಣಿ ತರಹ ಆಡೋಳು. ಆಗಲೇ ಯಾವುದೋ ಸೆಟಪ್ ಮಾಡಿಕೊಂಡಿರೋ ಹಾಗಿದೆ. ಮನೆಯಲ್ಲಿ ಯಾರು ಇಲ್ಲದೆ ಇರೋವಾಗ ಇವನೇ ಅವನ ಮನೆ ಒಳಗೆ ಬಂದು ನಿನ್ನನ್ನು ಇಷ್ಟು ಧೈರ್ಯದಿಂದ ಅಪ್ಪಿಕೊಂಡಿರೋನು. ಎಷ್ಟು ಕಾಲದಿಂದ ನಡೆಯುತ್ತಿದೆ ಇದೆಲ್ಲ?
ಅಲ್ಲ, ನನ್ನ ಹತ್ರ ಇಲ್ಲದೇ ಇರೋದು ಏನಿದೆ ಇವನ ಹತ್ತಿರ ಎಂದೆಲ್ಲ ಅಸಭ್ಯ ಭಾಷೆಯಿಂದ ಕೆಣಕತೊಡಗಿದಾಗ ಮೈಥಿಲಿ ಆ ಅಸಹ್ಯದ ಮಾತುಗಳನ್ನು ಕೇಳಲಾರದೆ ಕಿವಿ ಮುಚ್ಚಿಕೊಂಡರೆ ಸೂರ್ಯ ರೋಷದಿಂದ ಕುದ್ದು ಹೋದ. ನಾನು ಯಾರು ಅಂತ ಗೊತ್ತಾಗಬೇಕಾ ನನ್ನ ಮಗನೇ? ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಮೈ ಮುಟ್ಟೋ ಧೈರ್ಯ ಮಾಡ್ತೀಯ? ಮೈಥಿಲಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡಿಯಾ ಎಂದವನೇ ಅವನ ಮೇಲೆ ಏರಿ ಹೋದ. ಕಿಶೋರನ ಕೇಡಿ ಬುದ್ಧಿಯ ಅರಿವಿದ್ದ ಮೈಥಿಲಿ ಸೂರ್ಯ ಬೇಡ ಎಂದು ಗಾಬರಿ ತುಂಬಿದ ಧ್ವನಿಯಲ್ಲಿ ಕಿರುಚತೊಡಗಿದರೂ ಕೋಪದಿಂದ ತೆರೆಗೂಡುತ್ತಿದ್ದ ಸೂರ್ಯನ ಕಿವಿಗೆ ಅದು ಬೀಳಲಿಲ್ಲ. ಮದಗಜಗಳಂತೆ ಬಡಿದಾಡಿಕೊಳ್ಳುತ್ತಿದ್ದ ಅವರನ್ನು ಕಂಡು ಮೈಥಿಲಿಗೆ ಏನು ಮಾಡಬೇಕೋ ತೋಚದಂತಾಯಿತು. ಒಂದಷ್ಟು ಹೊತ್ತು ಸೆಣಸಾಡಿದ ನಂತರ ಸೂರ್ಯನ ಏಟುಗಳಿಗೆ ತತ್ತರಿಸಿ ಹೋದ ಕಿಶೋರ್ ಇನ್ನು ಇಲ್ಲಿದ್ದರೆ ತನಗೆ ಅಪಾಯ ಎಂದು ಯೋಚಿಸಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸತೊಡಗಿದ. ಆದರೆ ಸೂರ್ಯ ಕೈಯಿಂದ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ ಎಂದು ಅವನಿಗೆ ಅಷ್ಟು ಹೊತ್ತಿಗಾಗಲೇ ತಿಳಿದು ಹೋಗಿತ್ತು. ಆಗಲೇ ಅಡುಗೆ ಕೋಣೆಯ ಮೂಲೆಯಲ್ಲಿ ಸಾಲಾಗಿ ನೇತು ಹಾಕಿದ್ದ ಭತ್ತದ ಕೊಯ್ಲಿನ ಕತ್ತಿಗಳು ಅವನ ಕಣ್ಣಿಗೆ ಬಿದ್ದಿದ್ದು. ಒಮ್ಮೆಲೆ ಅತ್ತ ಧಾವಿಸಿ ಒಂದು ಕತ್ತಿಯನ್ನು ಎಳೆದುಕೊಂಡವನೇ ಸೂರ್ಯನತ್ತ ಅದನ್ನು ಬೀಸಿದ. ಸೂರ್ಯ ತಕ್ಷಣ 2 ಹೆಜ್ಜೆ ಹಿಂದೆ ಸರಿದನಾದರೂ ಅವನು ತನ್ನ ಮುಖಕ್ಕೆ ಅಡ್ಡವಾಗಿ ಹಿಡಿದಿದ್ದ ಬಲಗೈ ಕತ್ತಿಯ ಪೆಟ್ಟಿಗೆ ಸಿಲುಕಿ ಚಲ್ಲನೆ ರಕ್ತ ಚುಮ್ಮಿತು. ಸೂರ್ಯ ಕೋಪದಿಂದ ಅವನತ್ತ ಮತ್ತೆ ನುಗ್ಗುವಷ್ಟರಲ್ಲಿ ದೇವಮ್ಮನೊಂದಿಗೆ ಬಾಗಿಲಲ್ಲಿ ನಿಂತು ಇದನ್ನು ನೋಡಿದ ಲಿಚ್ಚಿ ಭಯದಿಂದ ಸುಯಾ ಎಂದು ಜೋರಾಗಿ ಬಿರಿಯುವಂತೆ ಕೂಗಿದಳು. ಸೂರ್ಯನ ಕೈಯಲ್ಲಿದ್ದ ಕತ್ತಿ, ಸೂರ್ಯನ ಕೈಯಿಂದ ಹರಿದ ರಕ್ತ ಧಾರೆ ಕಂಡು ಆ ಪುಟ್ಟ ಕಂದನ ಎದೆ ಭಯದಿಂದ ತಲ್ಲಣಿಸಿ ಹೋಯಿತು. ಲಿಚ್ಚಿಯ ಕೂಗಿಗೆ ಬೆಚ್ಚಿ ಒಂದು ಕ್ಷಣ ಸೂರ್ಯ ಅತ್ತ ತಿರುಗಿದ ಕೂಡಲೇ ಈ ಅವಕಾಶವನ್ನು ಬಳಸಿಕೊಂಡು ಕಿಶೋರ್ ಅವನನ್ನು ತಳ್ಳಿ ಒಂದೇ ಉಸಿರಿನಲ್ಲಿ ಹೊರಗೆ ಓಡಿ ಹೋದ. 1 ನಿಮಿಷದಲ್ಲಿ ಅವನ ಬೈಕ್ ಸದ್ದು ಕೇಳಿಸಿತು. ಇಲ್ಲಿಯವರೆಗೂ ಆವೇಶದಿಂದ ಕಾದಾಡುತ್ತಿದ್ದ ಸೂರ್ಯ ಕಣ್ಣಲ್ಲಿ ಕಂಡ ಗಾಬರಿಗೆ ಇಹಕ್ಕೆ ಬಂದವನೇ ತಕ್ಷಣ ತನ್ನ ಕಿಸೆಯಿಂದ ಕರ್ಚೀಫ್ ತೆಗೆದು ತನ್ನ ಗಾಯದ ಮೇಲೆ ಒತ್ತಿ ಹಿಡಿದು ಮುಖದಲ್ಲಿ ನಗು ಮೂಡಿಸಿಕೊಂಡು ಅವಳತ್ತ ಧಾವಿಸಿದ. ಇದನ್ನೆಲ್ಲ ನೋಡಿ ಕಂಗಾಲಾಗಿ ಹೋದ ದೇವಮ್ಮನ ಕೈಯಲ್ಲಿದ್ದ ಎಳನೀರು ಅಲ್ಲೇ ಜಾರಿ ಬಿದ್ದಿತು. ಮೈಥಿಲಿಯ ಕೆಂಪಾದ ಕಣ್ಣು, ಕೆದರಿದ ತಲೆ ಕೂದಲು, ಅಸ್ತವ್ಯಸ್ತವಾದ ಸೀರೆ, ಅಡುಗೆ ಮನೆಯ ತುಂಬ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಪಾತ್ರೆಗಳನ್ನು ಕಂಡ ಅವರಿಗೆ ಇಲ್ಲಿ ನಡೆದ ವಿಷಯ ಸ್ಪಷ್ಟವಾಗಿ ಅರ್ಥವಾಯಿತು. ಮೈಥಿಲಮ್ಮ ಎನ್ನುತ್ತಾ ಅವಳತ್ತ ಧಾವಿಸಿ ಅವಳನ್ನು ತಬ್ಬಿಕೊಂಡವರ ಕಣ್ಣಲ್ಲಿ ನಿಲ್ಲದ ಕಣ್ಣೀರ ಧಾರೆ. ಮೈಥಿಲಿ ಕೂಡ ತನ್ನ ದುಃಖ ತಾಳಲಾರದೆ ಅವರನ್ನು ತಬ್ಬಿಕೊಂಡು ಬಿಕ್ಕತೊಡಗಿದಳು. ಸುಯಾ, ಏನಾಯ್ತು? ಆ ಬ್ಯಾಡ್ ಮಾಮ ಏನು ಮಾಡಿದ್ರು? ಲಿಚ್ಚಿ ಸೂರ್ಯನ ಕೊರಳು ಬಳಸಿ ಜೋರಾಗಿ ಅಳತೊಡಗಿದಾಗ ತನ್ನ ಕಂದನ ಗಾಬರಿಗೆ ಮೈಥಿಲಿಯ ದುಃಖದ ಕಟ್ಟೆಯೊಡೆಯಿತು. ದೇವಮ್ಮನ ಭುಜಕ್ಕೆ ಮುಖವಿಟ್ಟು ಅವಳು ಬಿಕ್ಕತೊಡಗಿದಾಗ ಲಿಚ್ಚಿ ಇನ್ನೂ ಹೆದರಿ ಸೂರ್ಯನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಎಲ್ಲರಿಗಿಂತ ಮೊದಲು ಸುಧಾರಿಸಿಕೊಂಡ ದೇವಮ್ಮ, ಮೈಥಿಲಿಯಮ್ಮ, ಮೊದಲು ಸೂರ್ಯ ಕೈಗೆ ಔಷಧಿ ಹಚ್ಚಿ ಪಟ್ಟಿ ಕಟ್ಟಿ ನೋಡಿ ರಕ್ತ ಹೇಗೆ ಸುರಿತಿದೆ. ನೀವು ಹೀಗೆ ಗಾಬರಿಯಾಗಿ ಅಳ್ತಾ ಇದ್ರೆ ಲಿಚ್ಚಿಗೆ ಹೆದರಿಕೆ ಆಗುತ್ತೆ. ಸೂರ್ಯ, ಇಲ್ಲಿ ಬಂದು ಕೈ ತೊಳ್ಕೊಳ್ಳಿ. ಲಿಚ್ಚಿ ಮರಿ, ಅವರ ಗಾಯಕ್ಕೆ ಔಷಧಿ ಹಾಕಬೇಕಲ್ವಾ? ಅವರನ್ನು ಬಿಡು, ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ. ಎಲ್ಲಿ? ನನ್ನ ಹತ್ತಿರ ಬಾ ಎಂದಾಗ ಲಿಚ್ಚಿ ಸೂರ್ಯನತ್ತಲೇ ನೋಡುತ್ತಾ ನಿಂತಳು. ನನಗೇನು ಆಗಿಲ್ಲ ಪುಟ್ಟಿ, ಇದು ಸಣ್ಣ ಗಾಯ ಅಷ್ಟೆ. ನಿನ್ನ ಸೂರ್ಯ ತುಂಬ ಸ್ಟ್ರಾಂಗ್ ಬಾಯ್ ಅಲ್ವಾ? ಇಷ್ಟು ಸಣ್ಣ ಗಾಯಕ್ಕೆಲ್ಲ ಹೆದರಿಕೊಳ್ತಾನ? ನೀನು ದೇವಮ್ಮನ ಹತ್ರ ಹೋಗಿ ಜಾಣ ಮರಿ ಎಂದು ರಮಿಸಿ ಅವಳನ್ನು ತನ್ನ ತೆಕ್ಕೆಯಿಂದ ಕಳಿಸಿದ. ಲಿಚ್ಚಿ ಇನ್ನು ಸಣ್ಣಗೆ ಅಳುತ್ತಾ ಅವನಿಂದ ದೂರಾದಳು. ಕಣ್ಣೀರಿಡುತ್ತಾ ನಿಂತಿದ್ದ ಮೈಥಿಲಿಯತ್ತ ಒಮ್ಮೆ ಅಕ್ಕರೆಯಿಂದ ನೋಡಿದ ಸೂರ್ಯ ಪಕ್ಕದಲ್ಲಿದ್ದ ಸಿಂಕ್ನಲ್ಲಿ ಒಮ್ಮೆ ಕೈ ತೊಳೆದುಕೊಂಡು ಸೀದಾ ತನ್ನ ಕೋಣೆಗೆ ನಡೆದ. ಈ ಅನಿರೀಕ್ಷಿತ ಘಟನೆಯಿಂದ ಹೊರಬರಲಾಗದೆ ಆಘಾತಗೊಂಡು ನಿಂತಿದ್ದ ಮೈಥಿಲಿಯನ್ನು ದೇವಮ್ಮ ತಾವೇ ಅವಳ ಕೋಣೆಗೆ ಕರೆದೊಯ್ದು ಬೇರೆ ಸೀರೆ ತೆಗೆದುಕೊಟ್ಟರು. ಆ ದುಷ್ಟನ ಕೈಗೆ ಸಿಕ್ಕಿ ಅಲ್ಲಲ್ಲಿ ಹರಿದು ಹೋದ ಸೀರೆಯನ್ನು ಅಸಹ್ಯಗೊಂಡು ದೂರ ಎಸೆದಳು ಮೈಥಿಲಿ. ಬೇರೆ ಸೀರೆ ಉಟ್ಟು ಕೆದರಿದ ತಲೆ ಕೂದಲನ್ನು ಸರಿಪಡಿಸಿಕೊಂಡರೂ ಅವಳ ಕಣ್ಣೀರು ನಿಲ್ಲದು. ಅವಳ ಮನಸ್ಸಿಗಾದ ಆಘಾತವನ್ನು ಅರ್ಥ ಮಾಡಿಕೊಂಡಿದ್ದ ತಾಯಿ ಮನಸ್ಸಿನ ದೇವಮ್ಮ, ಅಳಬೇಡಿ ಮೈಥಿಲಮ್ಮ, ಅವನ ಮನೆ ಹಾಳಾಗಲಿ, ಅವನಿಗೆ ಕರಿ ನಾಗರ ಕಡೀಲಿ, ಇಂಥ ಹೊಲಸು ಕೆಲಸ ಮಾಡೋಕೆ ಅಂತಾನೆ ಯಾರೂ ಇಲ್ಲದೇ ಇರೋ ಸಮಯ ನೋಡಿಕೊಂಡು ಬಂದಿದ್ದ ಅನಿಸುತ್ತೆ. ನನ್ನ ಹತ್ರ ಸಂಕಟ ಆಗ್ತಿದೆ, ಬೇಗ ಎಳನೀರು ತಗೊಂಡು ಬಾ ಅಂತ ಸುಳ್ಳು ಹೇಳಿ ನನ್ನ ತೋಟಕ್ಕೆ ಕಳಿಸಿದ್ದ. ಇವನ ಈ ಕೆಟ್ಟ ಆಲೋಚನೆ ಗೊತ್ತಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ಸದ್ಯ ಸೂರ್ಯ ಬಂದಿದ್ದಕ್ಕೆ ಸರಿ ಹೋಯಿತು. ಆ ದೇವರು ದೊಡ್ಡವನು. ಇವತ್ತು ಯಜಮಾನರು ಬರಲಿ, ಮೈ ಎಲ್ಲ ಹೇಳಿ ಆ ಮನೆ ಹಾಳ ಇನ್ಮೇಲೆ ಈ ಕಡೆ ತಲೆ ಹಾಕದಂತೆ ಮಾಡೋಣ ಎಂದಾಗ ಮೈಥಿಲಿಯ ಕಣ್ಣಂಚು ಮತ್ತೆ ತೇವವಾಯಿತು.
ನಾವು ಇದನ್ನೆಲ್ಲ ಹೇಳಿದರೆ ಅತ್ತೆ ನಂಬ್ತಾರ ದೇವಮ್ಮ? ಬದಲಿಗೆ ನಮ್ಮ ಮೇಲೇ ಈ ವಿಷಯ ತಿರುಗಿಸ್ತಾರೆ. ಆಮೇಲೆ ಮನೆ ರಣರಂಗ ಆಗುತ್ತೆ. ಸೂರ್ಯನಿಗೂ ಇದರಿಂದ ಕೆಟ್ಟ ಮಾತು ಕೇಳಬೇಕಾಗುತ್ತೆ. ಅತ್ತೆ ಅವರ ತವರಿನ ವಿಷಯದಲ್ಲಿ ಯಾವತ್ತೂ ಯಾರ ಮಾತು ಕೇಳಲ್ಲ. ಅದು ನನ್ನ ವಿಷಯ ಅಂದರೆ ಕಣ್ಣು ಮುಚ್ಚಿ ನಂದೇ ತಪ್ಪು ಅಂತಾರೆ. ನಿಮಗೂ ಗೊತ್ತಲ್ವಾ ಅದು? ದೇವಮ್ಮನ ಬಾಯಿ ಕಟ್ಟಿ ಹೋಯಿತು. ಮೈಥಿಲಿಯ ಮಾತು 100% ಸತ್ಯ. ಅವರಿಗೂ ಗೊತ್ತಿದೆ. ಮೈಥಿಲಿ ಬೇಗ ಬೇಗ ಫಸ್ಟ್ ಏಡ್ಸ್ ಬಾಕ್ಸ್ ತೆಗೆದುಕೊಂಡು ಸೂರ್ಯನ ಕೋಣೆಯತ್ತ ಧಾವಿಸಿ ಬಂದಾಗ ಸೂರ್ಯ ಇನ್ನೊಂದು ಕರ್ಚೀಫ್ ಕೈಗೆ ಕಟ್ಟಿ ರಕ್ತಸ್ರಾವವನ್ನು ನಿಲ್ಲಿಸುವ ಪ್ರಯತ್ನದಲ್ಲಿದ್ದ. ಆಗಲೇ ರಕ್ತದಲ್ಲಿ ನೆನೆದು ಹೋಗಿದ್ದ ಒಂದು ಕರ್ಚೀಫ್ ಪಕ್ಕದಲ್ಲಿ ಇಟ್ಟುಕೊಂಡು ಅವಳ ಕಣ್ಣಾಲಿಗಳು ತುಂಬಿ ಬಂತು. ಸೀದಾ ಒಳನಡೆದು ಅವನೆದುರು ಕುಳಿತವಳೆ ಅವನ ಕೈಯನ್ನು ಸ್ವಚ್ಛಗೊಳಿಸಿದಳು. ಇಡೀ ಅಂಗೈ ಅಡ್ಡವಾಗಿ ಸೀಳಿ ಒಗೆಯಿದ್ದನ್ನು ಕಂಡು ಅವಳ ಎದೆ ತಲ್ಲಣಿಸಿತು. ಕಿಶೋರ್ ಸೂರ್ಯನ ಕುತ್ತಿಗೆಗೆ ಬೀಸಿದ್ದ ಗುರಿ ಸೂರ್ಯನ ಸಮಯಪ್ರಜ್ಞೆಯಿಂದ ಕೈಗೆ ತಗುಲಿತ್ತು. ಒಂದು ವೇಳೆ ಸೂರ್ಯ ಏನಾದರೂ ಕೈ ಅಡ್ಡ ಹಿಡಿಯದಿದ್ದರೆ ಆ ಯೋಚನೆಯೇ ಅವಳಲ್ಲಿ ಕಂಪನವನ್ನುಂಟು ಮಾಡಿದಾಗ ತನ್ನ ಮನದ ಸಂಕಟ ತಾಳಲಾರದೆ, ಬರೀ ನಿಮ್ಮ ಮನಸ್ಸಿಗೆ ಬಂದಿದ್ದೇ ಮಾಡ್ತೀರಿ ನೀವು. ನಾನು ಬೇಡ ಬೇಡ ಅಂತಿದ್ರು. ಆ ದುಷ್ಟನ ಜೊತೆ ಬಡಿದಾಟ ಯಾಕೆ ಬೇಕಿತ್ತು ನಿಮಗೆ? 4 ಏಟು ಬಿದ್ದ ಕೂಡಲೇ ಅವನು ಓಡಿ ಹೋಗೋಕೆ ರೆಡಿಯಾಗಿದ್ದ. ಮತ್ತೆ ಅವನನ್ನು ಬಡಿಯೋಕೆ ಹೋಗಿ ನಿಮ್ಮ ಪ್ರಾಣಕ್ಕೆ ಅಪಾಯ ಮಾಡಿಕೊಳ್ತಿದ್ರಲ್ಲ. ಯಾಕೆ ಇಷ್ಟೊಂದು ಆವೇಶ? ನಾನು ಮಾತನಾಡಲಿಲ್ಲ ಅಂದರೆ ಮನೆಗೆ ಬರದೆ ಕಾಡಲ್ಲಿ ಉಳ್ಕೊತೀನಿ ಅಂತ ಸತಾಯಿಸ್ತೀರ. ಲೆಕ್ಕ ತಪ್ಪುವಷ್ಟು ಸಿಗರೆಟ್ ಸೇರ್ತೀರಿ. ಈಗ ಅವನ್ಯಾರೋ ನನ್ನನ್ನು ಕೆಣಕಿದ ಅಂತ ನಿಮ್ಮ ಕೈ ಮೇಲೆ ಇಷ್ಟು ಗಾಯ ಆಗೋ ಹಾಗೆ ಹೊಡೆದಾಡ್ತೀರಿ. ಯಾಕೆ ಸೂರ್ಯ, ಯಾಕೆ ಹೀಗೆ ಮಾಡ್ತೀರಿ? ನಿಮಗೆ ಏನಾದರೂ ಆದರೆ ನನಗೆ ಲಿಚ್ಚಿಗೆ ಎಷ್ಟು ನೋವಾಗಬಹುದು ಅನ್ನೋ ಯೋಚನೆಯಾದರೂ ಇದೆಯಾ ನಿಮಗೆ? ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಉಸಿರು ತಾಗುವಷ್ಟು ಸನಿಹ ಕುಳಿತು ಕೈಗೆ ಪಟ್ಟಿ ಕಟ್ಟುತ್ತಿದ್ದ ಮೈಥಿಲಿಯನ್ನು ಕಂಡ ಸೂರ್ಯನ ಮನದಲ್ಲಿ ಒಮ್ಮೆಲೆ 100 ಕೋಗಿಲೆಗಳ ಗಾನ. ಇಲ್ಲಿಯವರೆಗೆ ಎಂದೂ ಕೂಡ ಮೈಥಿಲಿ ತನ್ನ ಪರಿಧಿ ದಾಟಿ ಹೊರಬಂದು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದವಳಲ್ಲ. ಆದರೆ ಸೂರ್ಯನ ಕೈಗಾದ ಆಳವಾದ ಗಾಯ ಅವಳಿಗೆ ಆದಷ್ಟು ನೋವನ್ನು ಅನುಭವಿಸುತ್ತಾ ಅವನನ್ನು ಆರೈಕೆ ಮಾಡುತ್ತಲೇ ತನ್ನ ಅಂತರಂಗವನ್ನು ಬಾಯಿ ತಪ್ಪಿ ತೆರೆದಿಟ್ಟಿದ್ದಳು. ಆ ನೋವಿನಲ್ಲೂ ಇವಳ ಚಡಪಡಿಕೆ ಕಂಡ ಸೂರ್ಯನ ಮುಖದಲ್ಲಿ ಚಂದದ ಮುಗುಳು ನಗೆ ಒಂದು ಮೂಡಿತು. ಮೈಥಿಲಿ, ಏನಂದ್ರಿ? ಇನ್ನೊಮ್ಮೆ ಹೇಳಿ. ನಂಗೇನಾದರೂ ಆದರೆ ನಿಮಗೆ ನೋವಾಗುತ್ತಾ? ಅವಳನ್ನೇ ದಿಟ್ಟಿಸುತ್ತ ಕೇಳಿದ. ಅವನ ಕಣ್ಣಲ್ಲಿ 1000 ಕೋಲ್ಮಿಂಚು. ತಕ್ಷಣ ತಲೆ ಎತ್ತಿ ಅವನ ಕಣ್ಣೊಳಗೆ ನೋಡಿದ ಮೈಥಿಲಿಗೆ ತನ್ನ ಬಾಯಿ ತಪ್ಪಿನ ಅರಿವಾಯಿತು. ಯಾವುದೋ ಭಾವಾವೇಶಕ್ಕೆ ಒಳಗಾಗಿ ತಾನು ಎಲ್ಲ ಮರೆತು ಸೂರ್ಯನಿಗೆ ಇಷ್ಟು ಸಮೀಪದಲ್ಲಿ ಕುಳಿತು ಅವನಿಗೆ ಪಟ್ಟಿ ಕಟ್ಟುತ್ತಾ ಏನೇನೋ ಮಾತನಾಡಿದ ಅರಿವಾದೊಡನೆ ಇಲ್ಲಿಯವರೆಗೆ ದುಃಖ ತುಂಬಿದ್ದ ಮುಖದಲ್ಲಿ ಸಣ್ಣಗಿನ ನಾಚಿಕೆಯೊಂದು ಮೂಡಿ ಅವಳಿಗರಿವಿಲ್ಲದೆಯೇ ಮೇಲೆದ್ದು 2 ಹೆಜ್ಜೆ ಹಿಂದೆ ಸರಿದಳು. ಇಲ್ಲಿಯವರೆಗೆ ಬಡಬಡನೆ ಮಾತನಾಡುತ್ತಿದ್ದ ಬಾಯಿ ಈಗ ಸಂಪೂರ್ಣ ಮೂಕವಾಯಿತು. ಸೂರ್ಯನ ಈ ನೇರ ನೋಟವನ್ನಂತೂ ಅವಳು ಎದುರಿಸಲಾರಳು. ಹೇಳಿ ಮೈಥಿಲಿ, ನನಗೆ ಏನಾದರೂ ಆದರೆ ನಿಮಗೆ ಬೇಜಾರಾಗುತ್ತಾ? ಸೂರ್ಯ ಮತ್ತೆ ಕೇಳಿದ. ಕೊಂಚ ಹೊತ್ತು ಮೌನವಾದ ಮೈಥಿಲಿ, ಹೌದು ಸೂರ್ಯ, ನಿಮಗೇನಾದರೂ ಆದರೆ ನನಗೆ ಮಾತ್ರ ಅಲ್ಲ, ಲಿಚ್ಚಿಗೆ, ಆನಂದಣ್ಣನಿಗೆ, ಈ ಮನೆಯಲ್ಲಿರೋ ಎಲ್ಲರಿಗೂ ಬೇಜಾರಾಗುತ್ತೆ. ದಯವಿಟ್ಟು ಇನ್ಮೇಲೆ ಹೀಗೆಲ್ಲ ಅಪಾಯ ಮಾಡ್ಕೊಬೇಡಿ. ಇವತ್ತು ನೀವು ಸರಿಯಾದ ಸಮಯಕ್ಕೆ ಬರದೆ ಹೋದರೆ ನನ್ನ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ ಸೂರ್ಯ. ನೀವು ಮಾಡಿರೋ ಈ ಉಪಕಾರನ ನಾನು ಸಾಯೋ ತನಕ ಮರೆಯೋದಿಲ್ಲ. ಥ್ಯಾಂಕ್ ಯು. ಸೂರ್ಯ ಕುಳಿತಲ್ಲಿಂದ ಎದ್ದು 1 ಹೆಜ್ಜೆ ಮುಂದಿಟ್ಟ. ಅವನು ಮುಂದೆ ಮುಂದೆ ಬರತೊಡಗಿದಾಗ ತಾನು ಹಿಂದೆ ಸಾಗಿದ ಮೈಥಿಲಿ ಬಾಗಿಲವರೆಗೆ ಹೋಗಿ ಗೋಡೆಗೊರಗಿ ನಿಂತಾಗ ಅವಳ ಕಣ್ಣೊಳಗಿನೇ ನೋಡಿದ ಸೂರ್ಯ ಸ್ಥಿರವಾದ ಧ್ವನಿಯಲ್ಲಂದ, ಇವತ್ತು ನಿಮ್ಮ ಹತ್ರ ಹಾಗಿಲ್ಲ ನಡೆದುಕೊಂಡವನು ಯಾರು ಅಂತ ನನಗೆ ಗೊತ್ತಿಲ್ಲ ಮೈಥಿಲಿ. ಅವನು ಯಾರೇ ಆಗಿದ್ರೂ ಐ ಡೋಂಟ್ ಕೇರ್. ನನ್ನ ಕಣ್ಣ ಮುಂದೆ ಯಾವುದೇ ಹೆಣ್ಣಿನ ಜೊತೆ ಯಾರೇ ಕೆಟ್ಟದಾಗಿ ನಡೆದುಕೊಂಡ್ರೂ ನಾನು ಹೀಗೆ ವರ್ತಿಸೋದು. ಅದರಲ್ಲೂ ಯಾರಾದರೂ ನಿಮಗೆ ಲಿಚ್ಚಿಗೆ ತೊಂದರೆ ಕೊಟ್ಟರೆ ಅದನ್ನು ಈ ಸೂರ್ಯ ಸಹಿಸೋದಿಲ್ಲ. ಇವತ್ತು ಲಿಚ್ಚಿ ಬರದಿದ್ದರೆ ಅವನಿಗೆ ಒಂದು ಗತಿ ಕಾಣಿಸ್ತಿದ್ದೆ. ನನ್ನ ಪ್ರಾಣ ಇರೋ ತನಕ ನಿಮಗೆ ಯಾರ ತೊಂದರೆ ಆಗೋಕೆ ನಾನು ಬಿಡಲ್ಲ. ಇಟ್ ಈಸ್ ಮೈ ಪ್ರಾಮಿಸ್. ಮೈಥಿಲಿಯ ಬಾಯಿ ಕಟ್ಟಿ ಹೋಯಿತು. ಎಲ್ಲಿಯ ಅನುಬಂಧ ಇದು? ಇಂದು ಕಿಶೋರ್ನ ಕೈಯಲ್ಲಿ ಸಿಕ್ಕಿ ಒದ್ದಾಡುತ್ತಿದ್ದ ತನ್ನ ಸ್ಥಿತಿ ನೋಡಿದ ಸೂರ್ಯನ ಕಣ್ಣಲ್ಲಿ ಚಂಡಮಾರುತದಂತಹ ಸಿಟ್ಟನ್ನು ನೋಡಿದ್ದೆ ತಾನು. ಲಿಚ್ಚಿ ಮಧ್ಯೆ ಬರದಿದ್ದರೆ ಈ ಮನೆಯಲ್ಲಿ ಏನೋ ಅನಾಹುತ ನಡೆಯುತ್ತಿತ್ತೋ. ತನ್ನ ಮೇಲಾಗುತ್ತಿದ್ದ ಅನ್ಯಾಯ ಕಂಡು ಕೋಪದಿಂದ ನಿಯಂತ್ರಣ ಕಳೆದುಕೊಂಡ ಸೂರ್ಯನನ್ನು ಶಾಂತಗೊಳಿಸಲು ಲಿಚ್ಚಿ ಬರಬೇಕಾಯಿತು. ಆದರೆ ನಮ್ಮಿಬ್ಬರ ಮೇಲೆ ಈ ಪರಿಯಾದ ಪ್ರೀತಿ ಕಾಳಜಿ ಯಾಕೆ ಸೂರ್ಯ? ಮೈಥಿಲಿಯ ಕಣ್ಣಿನ ಪ್ರಶ್ನೆ ಸೂರ್ಯನಿಗೆ ಚೆನ್ನಾಗಿ ಅರ್ಥವಾಯಿತು.
ಮತ್ತೆ 2 ಎಂಜೆ ಮುದ್ದಿಟ್ಟವನೇ ಅವಳ ಕಣ್ಣಿನಿಂದ ಉದುರುತ್ತಿದ್ದ ಬಿಂದುಗಳನ್ನು ಅಕ್ಕರೆಯಿಂದ ತೊಡೆದು, ನಿಮ್ಮ ಕಣ್ಣಲ್ಲಿರೋ ಪ್ರಶ್ನೆಗೆ ಉತ್ತರ ಹೇಳ ಮೈಥಿಲಿ ಎಂದ. ಮೈಥಿಲಿಯ ಮೌನವೇ ಅವನಿಗೆ ಉತ್ತರ. ಇನ್ನೇನು ಸೂರ್ಯ ಬಾಯಿ ತೆರೆಯಬೇಕು. ಅಷ್ಟರಲ್ಲಿ ನಾನು ಸುಯಾ ಹತ್ಲ ಹೋಗಬೇಕು ಬಿಡಿ ಎನ್ನುತ್ತಾ ದೇವಮ್ಮನ ತೋಳಿನಿಂದ ಕೊಸರಿಕೊಂಡು ಮೇಲೆ ಓಡಿ ಬಂದ ಲಿಚ್ಚಿ ಸೂರ್ಯನ ಬಳಿ ಧಾವಿಸಿ ಅವನ ಕಾಲನ್ನು ತಬ್ಬಿಕೊಂಡು ಅವನ ಅಂಗೈಯ ಬ್ಯಾಂಡೇಜ್ ಕಂಡು ಮತ್ತೆ ಅಳತೊಡಗಿದಳು. ಅವಳನ್ನು ಸಮಾಧಾನಿಸಲು ಇವರಿಬ್ಬರಿಗೆ ಸಾಕು ಬೇಕಾಯಿತು. ಅಷ್ಟರಲ್ಲಿ ಕೆಳಗೆ ನಿಂತಿದ್ದ ದೇವಮ್ಮ, ಮೈಥಿಲಮ್ಮ ಪಟ್ಟಿ ಹಾಕಿ ಆಯ್ತಾ? ಎಲ್ಲರೂ ಊಟಕ್ಕೆ ಬನ್ನಿ, ಆಗಲೇ 4 ಗಂಟೆ ಆಯಿತು ಎಂದಾಗ ಮೈಥಿಲಿ ಲಿಚ್ಚಿಯನ್ನೆತ್ತುಕೊಂಡು, ಸೂರ್ಯ ನಿಮ್ಮ ಶರ್ಟ್ ಬದಲಾಯಿಸಿ ಬನ್ನಿ, ರಕ್ತದ ಕಲೆಯಾಗಿದೆ. ಹಾಗೆ ಇವತ್ತು ನಡೆದ ಘಟನೆ ಬಗ್ಗೆ ದಯವಿಟ್ಟು ಆನಂದ ಅಣ್ಣನಿಗಾಗಲಿ ಮನೆಯಲ್ಲಿ ಬೇರೆ ಯಾರಿಗಾದರೂ ಹೇಳಬೇಡಿ ಪ್ಲೀಸ್ ಎಂದಾಗ ಯಾಕೆಂಬಂತೆ ಸೂರ್ಯನ ಹುಬ್ಬು ಮೇಲೇರಿತು. ಅವನು ನಮ್ಮ ಸುಮತಿ ಅಮ್ಮನ ಸೋದರಳಿಯ ಸೂರ್ಯ. ತನ್ನ ತವರು ಮನೆಯವರು ಏನು ತಪ್ಪು ಮಾಡಿದ್ರು ಸುಮತಿ ಅಮ್ಮ ಅದನ್ನು ಒಪ್ಪೋದಿಲ್ಲ, ಸುಮ್ಮನೆ ಗಲಾಟೆ ಆಗುತ್ತೆ ಅಂತ. ಮೈಥಿಲಮ್ಮನಿಗೆ ಭಯ. ಅವನ ಮನಸ್ಸನ್ನರಿತ ದೇವಮ್ಮ ತಾವೇ ಉತ್ತರಿಸಿದರು. ಸೂರ್ಯ ಮೈಥಿಲಿಯತ್ತ ನೋಡಿದಾಗ ಅವಳ ಕಣ್ಣಲ್ಲಿ ವಿನಂತಿ. ಇಲ್ಲಿಗೆ ಬಂದಾಗಿನಿಂದ ಸಣ್ಣ ಸಣ್ಣ ಕಾರಣಕ್ಕೂ ಸುಮತಿ ಅವಳ ಮೇಲೆ ರೇಗುವುದನ್ನು ನೋಡಿದ್ದ ಸೂರ್ಯನಿಗೆ ಅವಳ ಭಯದ ಕಾರಣ ಅರಿವಾಗಿತ್ತು. ಆಗಲಿ, ನಾನು ಬಾಯಿ ಬಿಡೋದಿಲ್ಲ ಎಂಬಂತೆ ಅವನು ಮುಖಭಾವ ಮಾಡಿದಾಗ ಮೈಥಿಲಿ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ನಡೆದಳು. ಅದೇ ರೀತಿ ದೇವಮ್ಮ ಮತ್ತು ಸೂರ್ಯನ ಬಾಯಿ ಮುಚ್ಚಿಸಿದ ಮೈಥಿಲಿಗೆ ಇದಕ್ಕೆಲ್ಲ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ ಲಿಚ್ಚಿಯ ಕಡೆ ಗಮನ ಹೋಗಲಿಲ್ಲ. ಮತ್ತದು ಮನೆಯಲ್ಲಿ ನಡೆಯಲಿರುವ ಒಂದು ಯುದ್ಧಕ್ಕೆ ಕಾರಣವಾಗುವುದರಲ್ಲಿ ಇತ್ತು. ಮೈಥಿಲಿ ಕೆಳಗಿಳಿದು ಹೋದೊಡನೆ ನಿಧಾನವಾಗಿ ತನ್ನ ಶರ್ಟ್ನ ಬಟನ್ ಬಿಚ್ಚಲು ಯತ್ನಿಸಿದ ಸೂರ್ಯನಿಗೆ ಆ ಬಟನ್ನಲ್ಲಿ ಸಿಕ್ಕಿಕೊಂಡಿದ್ದ ಮೈಥಿಲಿಯ ನೀಳ ಕೂದಲಿನ ಎಳೆಗಳೆರಡು ಕಣ್ಣಿಗೆ ಬಿತ್ತು. ಸ್ವಲ್ಪ ಹೊತ್ತಿನ ಮೊದಲು ಅವಳು ಗಾಬರಿಯಿಂದ ತನ್ನನ್ನು ಅಪ್ಪಿಕೊಂಡು ಎದೆಗೊರಗಿ ನಿಂತಿದ್ದು ನೆನಪಾಗಿ ಸೂರ್ಯನ ತುಟಿಯಲ್ಲಿ ಕಿರು ನಗುವೊಂದು ಮೂಡಿತು. ಕೋಪ, ಆವೇಶ, ದುಃಖ, ಗಾಬರಿ, ನಾಚುಕೆ, ಅಕ್ಕರೆ, ಅಭಯ ಎಲ್ಲದರ ಮಿಶ್ರಣವಾಗಿದ್ದ ಆ 2 ಗಂಟೆ ತಮ್ಮಿಬ್ಬರ ಬಾಂಧವ್ಯಕ್ಕೆ ಮುನ್ನುಡಿಯಂತಿತ್ತು. ಮೈಥಿಲಿ ಮೊಟ್ಟ ಮೊದಲ ಬಾರಿಗೆ ತನಗರಿವಿಲ್ಲದೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಳು. ತನ್ನ ಕೈಗಾದ ಗಾಯ ಅವಳಿಗೆ ತನ್ನ ಬಗ್ಗೆ ಇರುವ ಪ್ರೀತಿ ಬೆರೆತ ಕಾಳಜಿಯನ್ನು ಹೊರಹಾಕುವ ಹಾಗೆ ಮಾಡಿತು. ಅವಳು ಸುತ್ತಿದ್ದ ಬ್ಯಾಂಡೇಜನ್ನು ಒಮ್ಮೆ ನೋಡಿ ಅದನ್ನೊಮ್ಮೆ ಮೃದುವಾಗಿ ಸವರಿದ. ಮೈಥಿಲಿ, ನಿನಗಾಗಿ, ಲಿಚ್ಚಿಗಾಗಿ ಇಂತಹ 1000 ನೋವನ್ನು ಅನುಭವಿಸಲು ನಾನು ಸಿದ್ಧ ಮನದಲ್ಲೇ ಅಂದುಕೊಳ್ಳುತ್ತಾ ಮೈಥಿಲಿಯ ಕೂದಲಿನ ಎಳೆಯನ್ನು ಸುರುಳಿ ಸುತ್ತಿ ತನ್ನ ಬಳಿ ಇದ್ದ ಪುಟ್ಟ ಬಾಕ್ಸ್ನಲ್ಲಿ ಹಾಕಿದ. ಆಗಲೇ ಅದರೊಳಗೆ ಬೆಚ್ಚಗೆ ಕುಳಿತಿದ್ದ ಮೈಥಿಲಿ ಐ ಆಮ್ ಸಾರಿ ಎಂಬ ಚೀಟಿಯ ಜೊತೆ ಈ ಕೂದಲೆಳೆಯೂ ಸೇರಿಕೊಂಡಿತು. ಮೈಥಿಲಿಯಿಂದ ತನಗೆ ಸಿಕ್ಕ ಪ್ರತಿಯೊಂದನ್ನು ಜೋಪಾನ ಮಾಡುವ ಆಸೆ ಅವನದು. ಕೆಳಗಿಳಿದು ಬಂದ ಸೂರ್ಯ ಗಾಯಗೊಂಡ ತನ್ನ ಬಲಗೈಯಿಂದ ಊಟ ಮಾಡಲಾರದೆ ಚಮಚ ತೆಗೆದುಕೊಂಡು ಎಡಗೈನಲ್ಲಿ ಸರ್ಕಸ್ ಮಾಡತೊಡಗಿದಾಗ ತನ್ನಿಂದಾಗಿ ಅವನಿಗೆ ಈ ಗತಿ ಬಂತೆಂದು ಮತ್ತೆ ಮತ್ತೆ ಮೈಥಿಲಿಯ ಮನ ಮರುಗಿತು. ಅವನಿಗೆ ತಾನೇ ಕೈತುತ್ತು ನೀಡುವ ಮನಸ್ಸಾದರೂ ಲಿಚ್ಚಿ ಮತ್ತು ದೇವಮ್ಮ ನೆದುರು ತನ್ನ ಮಿತಿಯನ್ನು ದಾಟಲಾರದೆ ಹೋದಳು. ಅವಳು ಹೀಗೆ ಚಡಪಡಿಸುತ್ತಿದ್ದಾಗಲೇ ಅವನತ್ತ ಸಾಗಿದ ಲಿಚ್ಚಿ, ಸುಯಾ ನಾನು ತಿನ್ನಿಸ್ತೀನಿ, ಹಾ ಮಾಡು ಎಂದವಳೆ ಅವನ ಕೈಯಿಂದ ಚಮಚ ತೆಗೆದುಕೊಂಡು ತನ್ನ ಪುಟ್ಟ ಕೈಗಳಿಂದ ಅವನಿಗೆ ತುತ್ತು ನೀಡತೊಡಗಿದಾಗ ಸೂರ್ಯನ ಕಣ್ಣು ತುಂಬಿ ಬಂತು. 1-2 ತುತ್ತು ತಿನ್ನುವಷ್ಟರಲ್ಲಿ ಅದ್ಯಾವುದೋ ಹಳೆಯ ಗಾಯ ಮತ್ತೆ ಕೆದಕಿದಂತಾಗಿ ಅವನ ಕಣ್ಣೀರು ಕಟ್ಟೆ ಹೊಡೆದಾಗ ತಕ್ಷಣ ಮುಖ ತಿರುಗಿಸಿ ಕಣ್ಣೊರೆಸಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡತೊಡಗಿದ. ಅವನ ಈ ಬದಲಾವಣೆಗೆ ಲಿಚ್ಚಿ, ದೇವಮ್ಮ, ಮೈಥಿಲಿ ಎಲ್ಲರೂ ಸಣ್ಣಗೆ ಬೆಚ್ಚಿದರು. ಏನಾಯ್ತು ಸೂರ್ಯ, ಯಾಕೆ ಅಳುತ್ತಿದ್ದೀರಾ? ಮೈಥಿಲಿ ಗಾಬರಿಯ ಧ್ವನಿಯಲ್ಲಿ ಕೇಳಿದಾಗ ಸೂರ್ಯ ಕಷ್ಟಪಟ್ಟು ತನ್ನನ್ನು ತಾನು ಸಂಭಾಳಿಸಿಕೊಂಡ. ಏನಾಯ್ತು ಸುಯಾ, ಊಟ ಕಾಲ ಇದೆಯಾ? ತನಗೆ ಖಾರದ ಪದಾರ್ಥ ತಿಂದಾಗ ಕಣ್ಣಲ್ಲಿ ನೀರು ಬರುವುದು ನೆನಪಾಗಿ ಲಿಚ್ಚಿ ಕೇಳಿದಾಗ ಸೂರ್ಯ ಬಲವಂತದ ನಗು ನಕ್ಕ. ಹೌದು ಲಿಚ್ಚಿ ಮರಿ, ಸ್ವಲ್ಪ ಖಾರ ಆಯಿತು. ಹಾಗಾದರೆ ನೀಲು ಕುಡಿ. ಲಿಚ್ಚಿ ಅವನ ಬಾಯಿಗೆ ನೀರಿನ ಲೋಟನ್ನಿಟ್ಟಾಗ
ಸೂರ್ಯ ಗುಟುಕರಿಸಿದ. ಈ ಪುಟ್ಟ ಕಂದನ ಪ್ರೀತಿ ಅವನಲ್ಲಿ ಉಂಟು ಮಾಡುತ್ತಿದ್ದ ತಲ್ಲಣದ ಹರಿವು ಯಾರಿಗೂ ಆಗಲಿಲ್ಲ. ಎಲ್ಲೋ ಕಳೆದುಕೊಂಡಿದ್ದ ಬಾಂಧವ್ಯ ಮತ್ತೆ ಇಲ್ಲಿ ಸಿಕ್ಕಾಗ ಖುಷಿ ನೋವು ಎರಡನ್ನೂ ಒಟ್ಟಿಗೆ ಅನುಭವಿಸುತ್ತಿದ್ದ ಸೂರ್ಯ. ಇವರ ಊಟ ಸಾಗುತ್ತಿದ್ದಂತೆ ಹೊರಗೆ ಕಾರು ನಿಂತ ಸದ್ದಾಯಿತು. ಹಿಂದೆಯೇ ಆನಂದ್ ತನ್ನ ಪರಿವಾರದ ಸಮೇತ ಒಳಬಂದವನೇ ಡೈನಿಂಗ್ ಬಳಿ ಇದ್ದ ಸೂರ್ಯನನ್ನು ಕಂಡು, ಏನೋ ಸೂರ್ಯ, ಇದು ಇಷ್ಟು ತಡವಾಗಿ ಊಟ ಮಾಡ್ತಿದ್ದೀಯಾ? ನಾನು ಬೇಗ ಮನೆಗೆ ಬರೋಕೆ ಹೇಳಿದ್ದೆ ತಾನೆ ಎಂದವನೇ ಸೂರ್ಯನ ಕೈಯಲ್ಲಿದ್ದ ಬ್ಯಾಂಡೇಜ್ ಕಂಡು ಗಾಬರಿಯಿಂದ, ಏನಾಯ್ತು ಸೂರ್ಯ, ಕೈಯಲ್ಲಿ ಇದೇನಿದು, ಇಷ್ಟೊಂದು ದೊಡ್ಡ ಬ್ಯಾಂಡೇಜ್ ಎಂದ. ಗಾಬರಿಗೆ ತಮ್ಮ ಕೋಣೆಯತ್ತ ಹೊರಟಿದ್ದ ಸುಮತಿ, ಆನಂದ್, ತಂದೆ, ವಿನುತಾ ಎಲ್ಲರೂ ಓಡಿ ಬಂದಾಗ ಸೂರ್ಯನಿಗೆ ಕಸಿವಿಸಿ ಆಯಿತು. ಅರೆ, ಏನಾಯ್ತು ಸೂರ್ಯ, ಏನಿದು ಕೈಯಲ್ಲಿ ಗಾಯ? ಆನಂದ್ ತಂದೆ ಕೇಳಿದಾಗ ಸೂರ್ಯ ಮೈಥಿಲಿಯತ್ತ ಓರೆಗಣ್ಣಿನಿಂದ ನೋಡಿದ. ಅವಳ ಮುಖದಲ್ಲಾಗಲೇ ಸಣ್ಣ ಭಯ. ಏನಿಲ್ಲ ಅಂಕಲ್, ಇವತ್ತು ಸೈಟ್ ಹತ್ರ ಏನೋ ತಾಕ್ತು, ಅಷ್ಟೇನು ದೊಡ್ಡ ಗಾಯ ಆಗಿಲ್ಲ, ಸರಿ ಹೋಗುತ್ತೆ ಬಿಡಿ ಎಂದಾಗ ಮೈಥಿಲಿ, ದೇವಮ್ಮ ಇಬ್ಬರು ನಿಟ್ಟುಸಿರು ಬಿಟ್ಟರು. ಆದರೆ ಲಿಚ್ಚಿ ಮಾತ್ರ ತಟ್ಟನೆ, ಚಿಕ್ಕಪ್ಪ, ಅದು ಬ್ಯಾಡ್ ಮಾಮ ಸುಯಾಗೆ ಹೊಡೆದಿದ್ದು, ಕತ್ತಿಲಿ ಹೊದ್ದಿದ್ದು. ಅಮ್ಮ ಅಳ್ತಾ ಇದ್ಲು. ಬ್ಯಾಡ್ ಮಾಮ ಫೈಟಿಂಗ್ ಮಾಡಿದ್ದು ಸುಯಾ ಜೊತೆ ಎಂದಾಗ ಈ ಮೂವರು ಮುಖ ಅರಕ್ತವಾಯಿತು. ಲಿಚ್ಚಿ ಹಾಗೆಲ್ಲ ಹೇಳಬಾರ್ದು, ಜಾಣೆ ಅಲ್ವಾ? ಸೂರ್ಯ ಅವಳನ್ನು ರಮಿಸಲು ಯತ್ನಿಸಿದರೆ ಸ್ವಲ್ಪ ಹೊತ್ತಿನ ಮೊದಲು ತನ್ನ ಪ್ರೀತಿಯ ಅಮ್ಮನನ್ನು ಅಳಿಸಿ ತನ್ನ ಮುದ್ದು ಸುಯಾನನ್ನು ಗಾಯಗೊಳಿಸಿದ ಆ ಬ್ಯಾಡ್ ಮಾಮನ ನೆನಪಾಗಿ ಲಿಚ್ಚಿ ಮತ್ತೆ ಅಳತೊಡಗಿದಾಗ ಆನಂದ್ಗೆ ಸಂಶಯವಾಯಿತು. ಏನಾಯ್ತು ಹೇಳು ಸೂರ್ಯ, ಯಾರು ಬ್ಯಾಡ್ ಮಾಮ? ಯಾರು ನಿಂಗೆ ಹೊಡೆದೋರು? ಆನಂದ್ ಕೇಳಿದರೆ, ಇಲ್ಲ ಆನಂದ್, ಹಾಗೇನೂ ಇಲ್ಲ, ಲಿಚ್ಚಿ ಏನೋ ಹೇಳ್ತಿದ್ದಾಳೆ, ನೀನೇನು ತಲೆ ಕೆಡಿಸಿಕೊಳ್ಬೇಡ. ಸೂರ್ಯ ಅವನನ್ನು ಸಮಾಧಾನಿಸಲು ಯತ್ನಿಸಿದ. ಆದರೆ ಲಿಚ್ಚಿಯ ಕಣ್ಣಲ್ಲಿದ್ದ ಗಾಬರಿ ಆನಂದ್ಗೆ ಏನೋ ಅನಾಹುತ ನಡೆದಿದ್ದ ಸುಳಿವು ನೀಡಿತು. ತನ್ನ ಅತ್ತಿಗೆ ಅತ್ತ ನೋಡಿದರೆ ಅವಳ ಮುಖದಲ್ಲೂ ಗಾಬರಿ. ಸ್ವಲ್ಪ ಹೊತ್ತಿಗೆ ಮೊದಲು ಹತ್ತಿರುವುದಕ್ಕೆ ಸಾಕ್ಷಿಯಾಗಿ ಇನ್ನೂ ಅರೆ ಕೆಂಪಾಗಿರುವ ಕಣ್ಣುಗಳು ಸೂಕ್ಷ್ಮವಾಗಿ ಗಮನಿಸಿದರೆ, ಅರೆ ಇದೇನಿದು? ಅವಳ ಕತ್ತಿನ ಹತ್ತಿರ ಉಗುರಿನಿಂದ ಪರಚಿದಂತಹ ಗಾಯದ ಗುರುತು. ಅತ್ತಿಗೆ, ಹೇಳಿ, ಏನಾಯಿತು? ಈ ಬಾರಿ ಆನಂದ್ನ ಧ್ವನಿ ಗಂಭೀರವಾಗಿತ್ತು. ಮೈಥಿಲಿಯ ಕೈಕಾಲು ಆಗಲೇ ನಡುಗಲಾರಂಭಿಸಿತು. ಏನಿಲ್ಲ ಅಣ್ಣ, ಅದು ಲಿಚ್ಚಿ ಏನೋ ಹೇಳ್ತಿದ್ದಾಳೆ ಅಷ್ಟೆ. ಅಂದರೆ ಏನಾಗಿದೆ ಅಂತ ನೀವು ಬಾಯಿ ಬಿಡೋದಿಲ್ಲ ಹಾಗಾದರೆ? ಚಿಕ್ಕ ಮಕ್ಕಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಲಿಚ್ಚಿಯ ಧ್ವನಿಯಲ್ಲಿರೋ ಭಯ ಹೇಳ್ತಿದೆ. ಸೂರ್ಯನಿಗೆ ಯಾರೋ ಏನೋ ಮಾಡಿದ್ದಾರೆ ಅಂತ. ಅವನ ಗಮನ ದೇವಮ್ಮನತ್ತ ಹೋಯಿತು. ನೋಡಿದರೆ ಅವರು ಬಿಳಿಚಿಕೊಂಡು ನಿಂತಿದ್ದಾರೆ. ದೇವಮ್ಮ, ನೀವು ಅಂದರೆ ನನಗೆ ತಾಯಿ ಸಮಾನ. ನಿಮ್ಮ ಬಗ್ಗೆ ಅಷ್ಟು ಗೌರವವಿದೆ ನನಗೆ. ನನ್ನ ಹತ್ರ ನೀವು ಸುಳ್ಳು ಹೇಳೋದಿಲ್ಲ ಅನ್ನೋ ನನ್ನ ನಂಬಿಕೆಯ ಪರೀಕ್ಷೆ ಇವತ್ತು ಹಾಗೆ ಹೋಗಲಿ. ಹೇಳಿ, ಏನಾಯಿತು? ಅವನ ತೀಕ್ಷ್ಣ ನೋಟ ಕಂಡ ದೇವಮ್ಮನ ಗಂಟಲೊಣಗಿತು. ತಾವು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಸುಳ್ಳು ಹೇಳಲಾಗದು ಎಂದು ತಿಳಿಯುತ್ತಿದ್ದಂತೆ ಬೇರೆ ದಾರಿ ಕಾಣದೆ ಇಂದು ಮಧ್ಯಾಹ್ನದಿಂದ ನಡೆದ ಪ್ರತಿ ಘಟನೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು. ನನ್ನನ್ನು ಸುಳ್ಳು ಹೇಳಿ ತೋಟಕ್ಕೆ ಕಳಿಸಿ ಮೈಥಿಲಮ್ಮನ ಜೊತೆ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದ ಆ ಕಿಶೋರ್ನನ್ನು ಸಮಯಕ್ಕೆ ಸರಿಯಾಗಿ ಬಂದ ಸೂರ್ಯ ತಡೆದೇ ಹೋಗಿದ್ರೆ ನಮ್ಮ ಮೈಥಿಲಮ್ಮನ ಮಾನ ಮರ್ಯಾದೆ ಏನಾಗುತ್ತಿತ್ತು ಚಿಕ್ಕೇಜ್ಮನ್ರೆ? ಸೂರ್ಯ ಕೈಯಿಂದ ತಪ್ಪಿಸಿಕೊಳ್ಳೋಕೆ ಅಂತ ಗದ್ದೆ ಕುಯ್ಲಿನ ಕತ್ತಿ ತೆಗೆದು ಬೀಸಿದ ಆ ದುಷ್ಟ ತಪ್ಪಿ ಸೂರ್ಯನ ಕೈಗೆ ಬಿದ್ದು ಇಡೀ ಅಂಗೈ ಸೀಳಿ ಹೋಯಿತು. ಕೇಳುತ್ತಿದ್ದ ಸುಮತಿ, ವಿನುತಾ ಮತ್ತು ಆನಂದ್ ತಂದೆಯ ಮುಖ ಅರಕ್ತವಾದರೆ ಆನಂದ್ ಸಿಟ್ಟಿನಿಂದ ಕಂಪಿಸತೊಡಗಿದ. ಇಷ್ಟು ಧೈರ್ಯ ಬಂತ ಅವನಿಗೆ? ನನ್ನ ಮನೆಗೆ ನುಗ್ಗಿ ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ಕೈ ಇಡೋವಷ್ಟು ಕೊಬ್ಬ ಆ ನನ್ನ ಮಗನಿಗೆ? ಮಾಡ್ತೀನಿ ತಾಳು, ಒದ್ದು ಲಾಕಪ್ಗೆ ಹಾಕಿಸಲಿಲ್ಲ ಅಂದರೆ ಆನಂದ್ ಸಿಟ್ಟಿನಿಂದ ತೆರೆಗೊಡುತ್ತಾ ಹೇಳಿದಾಗ ಇಲ್ಲಿಯವರೆಗೂ ದರಬಡಿದವರಂತೆ ನಿಂತಿದ್ದ ಸುಮತಿ, ಆನಂದು ಸ್ವಲ್ಪ ನಿಂತ್ಕೋ, ಈ ದೇವಮ್ಮ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅಂದರೆ ನಿಂಗೂ ಬುದ್ಧಿ ಬೇಡವಾ? ಅವನನ್ನು ಜೈಲಿಗೆ ಕಳಿಸ್ತೀನಿ ಅಂತೀಯಲ್ಲ, ಅವನು ನಿನ್ನ ಮಾವನ ಮಗ ಕಣೋ, ನಿನ್ನ ಹೊಡ ಹುಟ್ಟಿದವನ ಸಮಾನ. ಅವನು ಹಾಗೆ ಮಾಡಿರೋದು ಸಾಧ್ಯ ಇಲ್ಲ. ಎಲ್ಲ ಈ ನಿನ್ನ ಹತ್ತಿಗೆ ಇದೆ ಕಿತಾಪತಿ. ಇವಳೇ ಏನೋ ಮಾಡಿದ್ದಾಳೆ, ಇಲ್ಲದಿದ್ದರೆ ಇವಳ ಹತ್ತಿರ ಆ ರೀತಿ ನಡ್ಕೊಳ್ಳೋಕೆ ಅವನಿಗೆ ಏನು ತಲೆ ಕೆಟ್ಟಿದ್ಯಾ ಎನ್ನುತ್ತಿದ್ದಂತೆ ಇಲ್ಲಿಯವರೆಗೂ ಮೌನವಾಗಿ ಕುಳಿತಿದ್ದ ಸೂರ್ಯ ತಟ್ಟನೆ ಮೇಲೆದ್ದ. ಆಂಟಿ, ಈ ಮನೆಯ ಕೆಲವು ದಿನಗಳ ಅತಿಥಿ ನಾನು.
ನಿಮ್ಮ ಮನೆಯ ಆಂತರಿಕ ವಿಷಯಗಳಲ್ಲಿ ತಲೆ ಹಾಕಬಾರದು ಅಂತ ಸುಮ್ಮನಿದ್ದೆ. ಆದರೆ ಈಗ ಮೈಥಿಲಿ ಬಗ್ಗೆ ನೀವು ಆಡಿರೋ ಮಾತು ಇದೆಯಲ್ಲ, ಅದನ್ನು ಕೇಳಿಯೂ ಸುಮ್ಮನಿರೋಕೆ ಆಗ್ತಿಲ್ಲ ನನಗೆ. ದೇವಮ್ಮ ಹೇಳಿದ್ದು 100% ಸತ್ಯ. ಇವತ್ತು ನಾನು ಸೈಟಿಂದ ಮನೆಗೆ ಬಂದಾಗ ಲಿಚ್ಚಿ ಮತ್ತು ದೇವಮ್ಮ ಮನೆಯಲ್ಲಿ ಇರಲಿಲ್ಲ. ಅಂಗಳದಲ್ಲಿ ಯಾರದೋ ಅಪರಿಚಿತ ಬೈಕ್ ನಿಂತಿತ್ತು. ನಾನು ಹೊಳಗೆ ಬಂದು ನೋಡುವಾಗ ಅಡುಗೆ ಮನೆಯಲ್ಲಿ ತುಂಬ ಶಬ್ದ ಕೇಳ್ತು. ಏನಾಯಿತು ಅಂತ ನಾನು ಹೋಗಿ ನೋಡಿದರೆ ಆ ಮೈಥಿಲಿಯ ಕೈ ಕಟ್ಟಿ ಹಾಕಿ ಅವಳ ಬಾಯಿ ಮುಚ್ಚಿ ಎಳೆದಾಡ್ತಿದ್ದ. ತಡೆಯೋಕೆ ಹೋದ ನನ್ನ ಮೇಲೆ ಬಿದ್ದು ಬಡಿದಾಡಿ ಕೊನೆಗೆ ನನ್ನ ಕೈಗೆ ಹೀಗೆ ಗಾಯ ಮಾಡಿ ಓಡಿ ಹೋದ. ನಿಮ್ಮ ಅವನ ನಡುವಿನ ನಂಬಿಕೆ ಬಾಂಧವ್ಯದ ಬಗ್ಗೆ ನಾನು ಮಾತನಾಡುವುದಿಲ್ಲ ಆಂಟಿ. ಆದರೆ ಒಬ್ಬ ಹೆಣ್ಣಿನ ಜೊತೆ ಇಷ್ಟು ಕೆಟ್ಟದಾಗಿ ನಡೆದುಕೊಳ್ಳೋನು ಯಾರೇ ಆಗಿದ್ರು ಈ ಸೂರ್ಯ ಅವನನ್ನು ಸುಮ್ಮನೆ ಬಿಡೋದಿಲ್ಲ. ಇನ್ನು ಮೈಥಿಲಿಯನ್ನು ನೀವು ಸಾಕಷ್ಟು ಸಮಯದಿಂದ ನೋಡಿದ್ದೀರಿ. ನಾನು ನೋಡಿರುವುದು 4-5 ತಿಂಗಳು ಅಷ್ಟೇ. ಆದರೆ ಅವಳ ಸ್ವಭಾವ, ಅವಳ ಗಾಂಭೀರ್ಯ, ಅವಳ ನಡತೆಯ ಬಗ್ಗೆ 100% ನಂಬಿಕೆ ಇದೆ ನನಗೆ. ದಯವಿಟ್ಟು ಅವಳ ಬಗ್ಗೆ ಇಂತಹ ಕೆಟ್ಟ ಮಾತಾಡಬೇಡಿ. ಐ ಆಮ್ ಸಾರಿ ಆಂಟಿ. ನೀವು ಮೈಥಿಲಿ ಬಗ್ಗೆ ಅಷ್ಟು ಕೀಳಾಗಿ ಮಾತನಾಡಿದ್ದು ನನ್ನಿಂದ ಸಹಿಸೋಕ್ಕಾಗಲಿಲ್ಲ. ಅದಕ್ಕೆ ಇಷ್ಟೆಲ್ಲ ಮಾತಾಡಿದೆ. ತಪ್ಪಾಗಿದ್ರೆ ಕ್ಷಮಿಸಿ ಎಂದವನೇ ಮೈಥಿಲಿಯತ್ತ ಒಮ್ಮೆ ದೀರ್ಘವಾಗಿ ನೋಡಿ ಅಲ್ಲಿಂದ ಎದ್ದು ಸೀದಾ ತನ್ನ ಕೋಣೆಗೆ ನಡೆದ. ಅವನ ಮುಖ ಸಿಟ್ಟಿನಿಂದ ಕೆಂಪಾಗಿತ್ತು. ಅನ್ಯಾಯಕ್ಕೊಳಗಾದ ಮೈಥಿಲಿಯ ಮೇಲೆ ಸುಮತಿ ದೋಷಾರೋಪ ಮಾಡಿದ್ದನ್ನು ಅವನಿಂದ ಸಹಿಸಿಕೊಳ್ಳಲಾಗಲಿಲ್ಲ. ಮೈಥಿ, ಅದೆಷ್ಟು ನೋವು ತಿಂದಿರಬಹುದು ನೀನು? ಈ ಜನಗಳ ನಡುವೆ ಮನದಲ್ಲೇ ಮರುಗಿದ. ಸೂರ್ಯನ ಮಾತಿಗೆ ತಟಸ್ಥರಾಗಿ ನಿಂತಿದ್ದ ಸುಮತಿ ಅವರ ಬಳಿ ನಡೆದ. ಆನಂದ್, ಅಮ್ಮ, ಇನ್ನು ನಿಮಗೆ ಆ ಕಿಶೋರ್ ಈಗೆಲ್ಲ ಮಾಡಿಲ್ಲ ಅನ್ನುತ್ತಾ ಈ ಹಿಂದೆ ಅವನು ಇಲ್ಲಿಗೆ ಬಂದಾಗೆಲ್ಲ ನಮ್ಮ ಮನೆಯಿಂದ ಒಂದೊಂದು ಬೆಲೆ ಬಾಳೋ ವಸ್ತು ಮಾಯವಾಗ್ತಿತ್ತು. ಒಮ್ಮೆ ಅಪ್ಪನ ನವರತ್ನದ ಉಂಗುರ, ಇನ್ನೊಮ್ಮೆ ನನ್ನ ವಾಚು, ಮತ್ತೊಮ್ಮೆ ವಿನುತಾಳ ಕಿವಿಯೋಲೆ. ಹೀಗೆ ಇದಕ್ಕೆಲ್ಲ ಅವನೇ ಕಾರಣ ಅಂತ ನಮ್ಮೆಲ್ಲರಿಗೂ ಗೊತ್ತಿತ್ತು. ಆದರೆ ನಿಮ್ಮ ತವರು ಮನೆ ವ್ಯಾಮೋಹ ನಮ್ಮೆಲ್ಲರ ಬಾಯಿ ಕಟ್ಟಿ ಹಾಕಿತ್ತು. ಅವನನ್ನು ಕಳ್ಳ ಅಂದರೆ ನಿಮಗೆ ಬೇಜಾರಾಗುತ್ತೆ. ನಿಮ್ಮ ಖುಷಿಯ ಮುಂದೆ ಆ ವಸ್ತುಗಳು ಮುಖ್ಯ ಅಲ್ಲ ಅಂತ ನಾವು ಸುಮ್ಮನಾದ್ವಿ. ಆದರೆ ಇವತ್ತು ಅವನು ಮನೆಗೆ ನುಗ್ಗಿ ನಿಮ್ಮ ಮನೆಯ ಸೊಸೆಯ ಮೇಲೆ ಕಣ್ಣು ಹಾಕಿದ್ದಾನೆ. ಅತ್ತಿಗೆ ಮೇಲಿನ ದ್ವೇಷವನ್ನು ಒಂದು ಕ್ಷಣ ಪಕ್ಕಕ್ಕಿಟ್ಟು ಒಬ್ಬ ಹೆಣ್ಣಾಗಿ ಯೋಚನೆ ಮಾಡಿ ನೋಡಿ. ಅತ್ತಿಗೆ ಜಾಗದಲ್ಲಿ ನಮ್ಮ ವಿನು ಇದ್ದಿದ್ರೆ ನೀವು ಹೀಗೆ ಮಾತಾಡ್ತಿದ್ರಾ? ಆನಂದು, ಬಾಯಿ ಮುಚ್ಚು, ಏನೇನು ಮಾತಾಡ್ಬಿಡ. ನನಗೆ ಈಗಲೂ ಇದನ್ನೆಲ್ಲ ನಂಬೋಕೆ ಆಗ್ತಿಲ್ಲ. ಸುಮತಿ ಅವರ ಧ್ವನಿ ಕಂಪಿಸುತ್ತಿತ್ತು. ಸಿಟ್ಟಿನಿಂದಲೋ ಅಥವಾ ತನ್ನ ಸೋದರಳಿಯ ಹೀಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅಪಮಾನದಿಂದಲೋ ಅವರಿಗೆ ತಿಳಿಯದು. ಆನಂದ್ ಹತಾಶೆಯಿಂದ ತಲೆಯಲ್ಲಾಡಿಸಿದ. ಇನ್ನೂ ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಸರಿ, ಹಾಗಾದರೆ ಅವನು 4 ತಿಂಗಳಿಂದ ಇಲ್ಲಿಗೆ ಬರದೇ ಇರೋದಕ್ಕೇನು ಕಾರಣ ಹೇಳಿದ ನೆನಪಿದ್ಯಾ? ಅದ್ಯಾವುದು ಟ್ರೈನಿಂಗ್ ಅಂತ ಹೇಳಿದ. ತಟ್ಟನೆ ನುಡಿದರು ಸುಮತಿ. ಆನಂದ್ ನಕ್ಕು ಬಿಟ್ಟ. ಟ್ರೈನಿಂಗ್ ಅಂತೆ, ಟ್ರೈನಿಂಗ್ ಬೇರೆ ಕೇಡು. ಅಮ್ಮ, ಅವನು 4 ತಿಂಗಳು ಜೈಲಿನಲ್ಲಿ ಇದ್ದ. ಈಗ 10 ದಿನದ ಹಿಂದೆ ಬಿಡುಗಡೆಯಾಗಿದೆ. ಏನು ಹೇಳ್ತಿದ್ಯಾ? ಆನಂದು, ಸುಮತಿ ಅವರಿಗೆ ತಲೆ ತಿರುಗುವುದೊಂದೇ ಬಾಕಿ. ಹೌದಮ್ಮ, ನಾನು ನಿಜಾನೇ ಹೇಳ್ತಿದ್ದೀನಿ. 4-5 ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದು ಅಪ್ಪನ ಉಂಗುರ ಎಗರಿಸಿಕೊಂಡು ಹೋಗಿದ್ದ ನೆನಪಿದ್ಯಾ? ಅದಾದ 1 ವಾರದಲ್ಲಿ ಯಾರೋ ಶ್ರೀಮಂತರ ಮನೆಯ ಹುಡುಗಿಯನ್ನು ಕೆಣಕೋಕೆ ಹೋಗಿ ಅವಳ ಅಣ್ಣಂದಿರ ಕೈಲಿ ಕೈಕಾಲು ಮುರಿಯೋ ಥರ ಹೊದೆ ತಿಂದು 3 ತಿಂಗಳು ಜೈಲು ಸೇರಿದ. ಅವನಿಗೇನಾದರೂ ಜಾಮೀನು ಕೊಡಿಸಿ ಹೊರತಂದರೆ ಮತ್ತೆ ಅವನ ಕೈಕಾಲು ಮುರಿಯೋದಾಗಿ ಆ ಹುಡುಗಿ ಅಣ್ಣಂದರು ಧಮಕಿ ಹಾಕಿದ್ರಂತೆ. ಮಾವ ಮತ್ತು ಕುಮಾರ್ ಅಣ್ಣ ಇವನಿಗೆ ಬುದ್ಧಿ ಕಲಿಸೋ ಯೋಚನೆಯಲ್ಲಿಂದಲೋ ಅಥವಾ ಹೊರಗೆ ಬಂದರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣದಿಂದಲೋ ಅವನನ್ನು ಜೈಲಿಂದ ಬಿಡಿಸಲಿಲ್ಲ. ಈಗ 10 ದಿನದ ಹಿಂದೆ ಬಿಡುಗಡೆಯಾಗಿದೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ಆನಂದ? ಸುಮತಿ ಕುಸಿದು ಕುಳಿತು ನಡುಗುವ ಧ್ವನಿಯಲ್ಲಿ ಕೇಳಿದರು. ಮದುವೆ ಮನೆಯಲ್ಲಿ ಕಿಶೋರ್ ಬಗ್ಗೆ ಯಾರ್ಯಾರೋ ಗುಸುಗುಸು ಮಾತಾಡೋದು ಕೇಳಿಸ್ತು ಅಮ್ಮ. ಅದೇನು ಅಂತ ತಿಳ್ಕೊಬೇಕು ಅಂತ ನಾನು ಮಾಮನ ಪಕ್ಕನ ಮನೆಯ ರಮೇಶಣ್ಣನ ಹತ್ರ ವಿಚಾರಿಸಿದೆ. ಆಗ ಈ ವಿಷಯ ಎಲ್ಲ ಗೊತ್ತಾಯಿತು. ಇದೇ ಕಾರಣಕ್ಕೆ ಇವತ್ತು ಅತ್ತೆ ಮಾವ ಯಾರೂ ಮದುವೆಗೆ ಬರಲಿಲ್ಲ.
ಇಡೀ ಊರ ತುಂಬ ಈ ಕಿಶೋರನ ಗುಣಗಾನ ನಡೆಯುತ್ತಿದೆ ಅಮ್ಮ. ಅಷ್ಟು ಕೆಟ್ಟು ಹೋಗಿದ್ದಾನೆ ಅವನು. ಅಂಥವನನ್ನು ನೀವು ವಹಿಸಿಕೊಂಡು ಮಾತಾಡ್ತೀರಾ? ಅವನ ಕೆಟ್ಟ ಬುದ್ಧಿ ಅನ್ನೋದು ಕೆಮ್ಮಿನ ಹಾಗೆ. ಯಾವಾಗ ಯಾರ ಎದುರಿಗೆ ಹೊರಬರುತ್ತೆ ಅನ್ನೋದನ್ನು ಯಾರು ಗೆಸ್ ಮಾಡೋಕ್ಕೆ ಆಗಲ್ಲ. ನೆನಪಿಡಿ, ಇವತ್ತು ಅತ್ತಿಗೆ ಜೊತೆ ಆಗಿದ್ದು, ನಾಳೆ ವಿನು ಜೊತೆಗೂ ಆಗಬಹುದು. ಅದಕ್ಕೆ ಹೇಳ್ತಿದ್ದೀನಿ, ಆ ಅಯೋಗ್ಯ ಇನ್ನು ಮುಂದೆ ನಮ್ಮ ಮನೆ ಕಡೆ ತಲೆ ಹಾಕಬಾರ್ದು ಅಷ್ಟೇ. ಮಗ ಹೇಳಿದ ಮಾತುಗಳನ್ನು ಅರಗಿಸಿಕೊಳ್ಳುವುದು ಸುಮತಿ ಅವರಿಗೆ ಸುಲಭವೇನಲ್ಲ. ಅವರು ಮೌನವಾಗಿ ಕುಳಿತಾಗ ಇಲ್ಲಿಯವರೆಗೂ ಸುಮ್ಮನಿದ್ದ ವಿನು, ಅಮ್ಮ, ಆ ಕಿಶೋರನ ನೋಟ ಮಾತು ನನಗೂ ಇಡಿಸೋದಿಲ್ಲ. ಹಿಂದೆ ಇಲ್ಲಿಗೆ ಬಂದಾಗ ಒಂದೆರಡು ಬಾರಿ ನನ್ನ ಹತ್ರನೂ ಸ್ವಲ್ಪ ಹದ್ದು ಮೀರಿ ವರ್ತೈಸೋಕೆ ನೋಡಿದ್ದ. ನಾನು ಆನಂದಣ್ಣನಿಗೆ ಹೇಳ್ತೀನಿ ಅಂದಾಗ ಸುಮ್ಮನೆ ತಮಾಷೆ ಮಾಡಿದ್ದೆ ವಿನು. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತೀಯ ಅಂತ ಹೇಳಿ ನುಡಿಚಿಕೊಂಡಿದ್ದ. ನಂಗಂತೂ ಅವನು ಇಲ್ಲಿಗೆ ಬಂದರೆ ಉಸಿರು ಕಟ್ಟು ಹಾಗಾಗುತ್ತೆ ಎಂದಳು. ಇದಕ್ಕೂ ಸುಮತಿ ಅವರ ಮೌನವೇ ಉತ್ತರ. ಬಹುಶಃ ಅತ್ತಿಗೆ ವಿಷಯ ಮಾತ್ರವಾಗಿದ್ದರೆ ಅವಳು ಬಾಯಿ ತೆರೆಯುತ್ತಿದ್ದಳೋ ಇಲ್ಲವೋ, ಆದರೆ ಸೂರ್ಯನ ಮೇಲೆ ಕಿಶೋರ್ ಕತ್ತಿಯಿಂದ ಪ್ರಹಾರ ಮಾಡಿ ಅವನನ್ನು ಗಾಯಗೊಳಿಸಿದ್ದನ್ನು ಮಾತ್ರ ಅವಳಿಂದ ಸಹಿಸಿಕೊಳ್ಳಲಾಗಲಿಲ್ಲ. ನೋಡು ಸುಮತಿ, ಹೆಣ್ಣು ಮಕ್ಕಳಿಗೆ ತವರಿನ ಮೋಹ ಇರೋದು ಸಹಜನೇ. ಅದು ತಪ್ಪು ಅಂತ ಯಾರೂ ಹೇಳಲ್ಲ. ಆದರೆ ಇಂತಹ ಅನಾಚಾರ ಮಾಡೋ ಮನುಷ್ಯನನ್ನು ಕೇವಲ ಅವನು ತವರಿನ ಕಡೆಯವನು ಅಂತ ಸಮರ್ಥಿಸೋದು ಸರಿಯಲ್ಲ. ಅವನ ತಪ್ಪನ್ನು ಒಪ್ಪಿಕೊಂಡರೆ, ಅವನಿಗೆ ಬೈದು ಬುದ್ಧಿ ಹೇಳಿದರೆ ನಿನ್ನನ್ನು ಯಾರೂ ಹೀನಾಯವಾಗಿ ಕಾಣೋದಿಲ್ಲ. ನಿನ್ನ ಇಡೀ ಬಳಗದಲ್ಲಿ ಇವನೊಬ್ಬ ಇಂಥವನಾದರೆ ಅದರಲ್ಲಿ ನಿನ್ನ ತಪ್ಪೇನಿದೆ? ಯೋಚನೆ ಮಾಡು. ಇನ್ನು ಮುಂದೆ ಅವನು ನನ್ನ ಮನೆಗೆ ಕಾಲಿಡೋ ಹಾಗಿಲ್ಲ. ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡೋ ವ್ಯಕ್ತಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಆನಂದ್ ಕಿಶೋರ್ನ ಮನೆಗೆ ಫೋನ್ ಮಾಡಿ ಅವನು ಮಾಡಿರುವ ಘನಕಾರ್ಯವನ್ನು ಅವನ ಹೆತ್ತವರಿಗೆ ಸ್ವಲ್ಪ ಹೇಳು. ಹಾಗೆ ಅವನು ಇನ್ಯಾವತ್ತಾದರೂ ಇತ್ತ ಬಂದರೆ ಚೆನ್ನಾಗಿರಲ್ಲ ಅಂತಲೂ ಹೇಳು. ಹರಿಶ್ಚಂದ್ರರ ಧ್ವನಿ ಗಡುಸಾಗಿತ್ತು. ತಮ್ಮ ಮನೆಯ ಸೊಸೆಯ ಮೇಲೆ ಕಣ್ಣು ಹಾಕಿದವನನ್ನು ಅಷ್ಟು ಸುಲಭವಾಗಿ ಬಿಟ್ಟು ಬಿಡುವವರಲ್ಲ ಅವರು. ಆನಂದ್ ಫೋನ್ನತ್ತ ನಡೆದರೆ ಸುಮತಿ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ತಮ್ಮ ಕೋಣೆಗೆ ನಡೆದರು. ಕಿಶೋರ್ನ ಮನೆಗೆ ಕರೆ ಮಾಡಿದ ಆನಂದ್ ತನ್ನ ಮಾವನಿಗೆ ಅವರ ಕುಲಪುತ್ರ ಮಾಡಿದ ಘನಕಾರ್ಯವನ್ನು ವಿವರಿಸಿ ಇನ್ನು ಮುಂದೆ ಅವನು ಇತ್ತ ಸುಳಿಯಬಾರದೆಂದು ಎಚ್ಚರಿಕೆ ನೀಡಿದಾಗ, ಮೊನ್ನೆಯಷ್ಟೇ ಜೈಲಿನಿಂದ ಹೊರಬಂದ ಮಗನ ಇಂತಹ ದುಷ್ಕೃತ್ಯ, ಅದು ತನ್ನ ತಂಗಿಯ ಮನೆಯಲ್ಲಿ ಕೇಳಿದ ಅವರಿಗೆ ದೊಡ್ಡ ಆಘಾತವಾಗಿತ್ತು. ಸತ್ಯ, ಈ ಒಂದು ಬಾರಿ ಅವನನ್ನು ಕ್ಷಮಿಸಿ. ಪೊಲೀಸ್ ಕಂಪ್ಲೇಂಟ್ ಕೊಡಬಾರದೆಂದು ಅವರು ದೀನ ಧ್ವನಿಯಲ್ಲಿ ಬೇಡಿಕೊಳ್ಳತೊಡಗಿದಾಗ ಆನಂದ್ ಏನು ಹೇಳದೆ ಫೋನ್ ಇಟ್ಟ. ಆದರೆ ಕಿಶೋರ್ ಎಲ್ಲಾದರೂ ಎದುರು ಸಿಕ್ಕರೆ ಅವನನ್ನು ಕತ್ತರಿಸಿ ಹಾಕುವಷ್ಟು ರೋಷ ಅವನಲ್ಲಿತ್ತು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ನೀವು ಎಷ್ಟು ನಿಮಿಷ ಕೇಳಿದ್ದೀರಿ ಅಥವಾ ನೋಡಿದ್ದೀರಿ ಎಂದು ಕಾಮೆಂಟಲ್ಲಿ ತಿಳಿಸಿ. ನಮಗೂ ಮುಂದೆ ಕತೆ ಎಷ್ಟು ನಿಮಿಷ ಹಾಕಬೇಕು ಎಂದು ಗೊತ್ತಾಗುತ್ತದೆ. ಕಮೆಂಟ್ ಮಾಡ್ತೀರಾ ತಾನೆ? ಧನ್ಯವಾದಗಳು.